ಹಲೋ, ನಮಸ್ಕಾರ. ಈ ಒಂದು ವಿಡಿಯೋ ನಾವು ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನೋ ಮತ್ತೊಂದು ಸಾಫ್ಟ್ ಸ್ಕಿಲ್ ಅನ್ನ ಟಾಪಿಕ್ ನೋಡೋಣ. ದಿಸ್ ಇಸ್ ಫೈನಲ್ ಟಾಪಿಕ್. ಸಾಫ್ಟ್ ಸ್ಕಿಲ್ ಪಾರ್ಟ್ 2 ಒಳಗ ಇದು ಫೈನಲ್ ಇರ್ತೈತಿ. ಸೊ ಇದು ಯಾರಿಗೆ ಐತಪ್ಪ ಅಂತಂದ್ರ BA, BSc, BCom, BCA ಸಿಲೆಬಸ್ ಒಳಗೆ ಇರ್ತೈತಿ. ಹಂಗ BBA ಒಳಗೂ ಇರ್ಬೋದು. ಸೊ BA, BSc, BCom, BCA ದವ್ರಿಗಂತೂ ಕಂಪಲ್ಸರಿ ಐತಿ. ಸೊ ಇನ್ನ ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು, ಆಮೇಲೆ ಅದರ ಕೀ ಎಲಿಮೆಂಟ್ಸ್ ಏನ, ಇಂಪಾರ್ಟೆನ್ಸ್ ಆಫ್ ಇಮೋಷನಲ್ ಇಂಟೆಲಿಜೆನ್ಸ್, ಆಲ್ ದೀಸ್ ಥಿಂಗ್ಸ್ ವಿಲ್ ಸಿ ಇನ್ ದಿಸ್ complete video. So once again, welcome to my channel, my dear students. Uh, so before starting the video, I had to give you information that I have already made video on other soft skills. ಇನ್ನು ಉಳಿದ ಇರುವಂತ ಎಲ್ಲಾ ಸಾಫ್ಟ್ ಸ್ಕಿಲ್ ಮೇಲೆ ನಾನು ವಿಡಿಯೋಸ್ ಮಾಡಿದ್ದೀನಿ. ಥರ್ಡ್ ಸೆಮ್ ಆಗಿರ್ಬೋದು ಅಥವಾ ಇದು ಫೋರ್ತ್ ಸೆಮ್ ನೀವೇನ್ ಓದಾತಿರಲ್ಲ ಅದ್ರೊಳಗೆ ಲೀಡರ್ಶಿಪ್, ಕ್ರಿಯೇಟಿವಿಟಿ, ಆಮೇಲೆ ಇದು ಇಮೋಷನಲ್ ಇಂಟೆಲಿಜೆನ್ಸ್, ಅಡಾಪ್ಟಿಬಿಲಿಟಿ, ಓಕೆ, ವರ್ಕ್ ಎಥಿಕ್ಸ್ ಎಲ್ಲದ್ರ ಮೇಲೂ ಕೂಡ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಫೈನಲ್ ವಿಡಿಯೋ ಆಫ್ ದಿಸ್ ವಿಡಿಯೋ ಸೀರೀಸ್. ದಿಸ್ ವಿಡಿಯೋ ಸೀರೀಸ್ ಕಂಟೈನ್ಸ್ 5 ವಿಡಿಯೋಸ್ ಮೈ ಡಿಯರ್ ಸ್ಟೂಡೆಂಟ್ಸ್. 5 ವಿಡಿಯೋಸ್ಗಳದಾವ. ಸೊ 5ನ ನೀವು ನೋಡ್ಬೋದು. ಸೊ ಸರ್ಚ್ ಮಾಡ್ರಿ, ಎಲ್ಲದ್ರ ಮುಂದೆ ಏನಪ್ಪಾ ಅಡಾಪ್ಟಿಬಿಲಿಟಿ ಹೊಡೆದು ಅಜಿತ್ ಕರ್ ಸರ್ಚ್ ಮಾಡ್ರಪ್ಪ ಅಂದ್ರೆ ನಿಮಗೆ ಸಿಗಬಹುದು, ಅಥವಾ ನನ್ನ ಚಾನಲ್ ಒಳಗೆ ನೀವು ನೋಡ್ಬೋದು. ಇನ್ನು ಮೊದಲನೇದಾಗಿ ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು, ಎಕ್ಸಾಮ್ ಒಳಗೆ ಯಾವ ರೀತಿ ಬರೀಬೇಕಪ್ಪ ಅಂತಂದ್ರೆ ಇಂಟ್ರೊಡಕ್ಷನ್ ಬರೀಬೇಕ್ರಿ. ಆಮೇಲೆ ಅವ್ರ ಕೀ ಎಲಿಮೆಂಟ್ಸ್ ಕೇಳ್ರಿ, ಕೀ ಎಲಿಮೆಂಟ್ಸ್ ಬರ್ರಿ, ಕ್ಯಾರೆಕ್ಟರ್ಸ್ ಕೇಳ್ರಿ, ನಾ ಏನ್ ಪಾಯಿಂಟ್ಸ್ ಕೊಟ್ಟಿರ್ತಾನೆ ಅವನ್ನ ಬರೀರಿ. ಆಮೇಲೆ ಲಾಸ್ಟ್ ಏನಪ್ಪಾ ಅಂತಂದ್ರ ಇಂಪಾರ್ಟೆನ್ಸ್ ಕೇಳಿದಾಗ ನಿಮ್ ಇಂಪಾರ್ಟೆನ್ಸ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಇಂಪಾರ್ಟೆನ್ಸ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಬಹಳ ಶಾರ್ಟ್ ಒಳಗೆ ಕೊಟ್ಟಿದ್ದೀನಿ, ಅದನ್ನ ನೀವು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಕೂಡ ಮಾಡಬಹುದು. ಕೀ ಪಾಯಿಂಟ್ಸ್, ಮೇನ್ ಪಾಯಿಂಟ್ಸ್ ಹಾಕಿ ಯು ಕ್ಯಾನ್ ಎಕ್ಸ್ಪ್ಲೇನ್ ದಮ್ ಆಸ್ ಯು ವಾಂಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಮೋಷನಲ್ ಇಂಟೆಲಿಜೆನ್ಸ್, ಇನ್ ಶಾರ್ಟ್ ಇಟ್ ಈಸ್ ಕಾಲ್ಡ್ ಆಸ್ EI. ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ಸೊ ಮೊದಲನೇದಾಗಿ ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರ ಭಾವನಾತ್ಮಕ ಬುದ್ಧಿವಂತಿಕೆ ಅಂತಂದ ಹೇಳಿ. ಸೊ ಇಮೋಷನ್ ಅಂದ್ರೆ ಏನು? ಭಾವನೆಗಳು. ಓಕೆ, ಇಮೋಷನ್ಸ್ ಅಂದ್ರೆ ಭಾವನೆಗಳಾಗಿರ್ತಾವ. ಇಮೋಷನಲ್ ಅಂದ್ರೆ ಭಾವನಾತ್ಮಕ ಅಂತ ಹೇಳಿ ಕರಿತೀವಿ. ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿವಂತಿಕೆ. ಸೊ ಹಂಗಂದ್ರೆ ಏನು ನೋಡ್ರಿ ಹೇಳ್ಯಾರ. ಈಸ್ ದ ಅಬಿಲಿಟಿ ಟು ಅಂಡರ್ಸ್ಟ್ಯಾಂಡ್, ಮ್ಯಾನೇಜ್ ಅಂಡ್ ಕಂಟ್ರೋಲ್ ಒನ್ಸ್ ಓನ್ ಇಮೋಷನ್ಸ್ while also recognizing, understanding and influencing the emotions of others. ಸೊ ನಮ್ಮ ಸ್ವಂತ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳೋದಷ್ಟ ಅಲ್ದ ಅವನ ಹೆಂಗ್ ಮ್ಯಾನೇಜ್ ಮಾಡೋದು. ಮ್ಯಾನೇಜ್ ಅಂದ್ರೆ ಏನು? ನಿರ್ವಹಿಸೋದು. ಆಮೇಲೆ ಅದ್ರ ಜೊತೆಗೇನೆ ಏನಪ್ಪಾ ಅಂತಂದ್ರ ಇನ್ನು ಉಳಿದಂತ ಎಲ್ಲರೂ ನಿಮ್ಮ ಕೆಲಸ ಮಾಡುವಂತ ಕ್ಷೇತ್ರಗಳಾಗಿರ್ಬೋದು, ಅವರ ಒಂದಷ್ಟು ಸಾಮರ್ಥ್ಯಗಳಾಗಿರ್ಬೋದು, ಅವ್ರನ್ನ ಹೆಂಗ್ ನಿಯಂತ್ರಣ ಮಾಡ್ತೀರಿ, ಆಮೇಲೆ ಎಲ್ಲವನ್ನೂ ಕೂಡ ನೀವು ಯಾವ ರೀತಿ ಪರಿಣಾಮಕಾರಿಯಾಗಿ ನೀವು ಅದನ್ನ ಇಫೆಕ್ಟಿವ್ ಆಗಿ ನೀವು ಅದನ್ನ ವರ್ಕ್ ಮಾಡ್ತೀರಿ ಅಥವಾ ಬೇರೆಯವ್ರ ಜೊತೆ ಹೊಂದ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆನ ಈ ಇಮೋಷನಲ್ ಇಂಟೆಲಿಜೆನ್ಸ್ ನಮಗ ಹೇಳ್ಕೊಡ್ತೈತಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಇನ್ ದ ವರ್ಕ್ ಪ್ಲೇಸ್ ಟೆಕ್ನಿಕಲ್ ನಾಲೆಜ್ ಅಲೋನ್ ಈಸ್ ನಾಟ್ ಇಂಪಾರ್ಟೆಂಟ್. ಸೊ ವರ್ಕ್ ಪ್ಲೇಸ್ ಒಳಗೆ ಏನಪ್ಪಾ ಅಂತಂದ್ರ ಬರೀ ಟೆಕ್ನಿಕಲ್ ನಾಲೆಜ್ ಏನಿರ್ತೈತ್ರಿ, ಇನಫ್ ಇಲ್ಲ. ಟೆಕ್ನಿಕಲ್ ನಾಲೆಜ್ ಅಲೋನ್ ಈಸ್ ನಾಟ್ ಇನಫ್ ಫಾರ್ ಸಕ್ಸಸ್ ಅಂತ ಹೇಳ್ತಾನವ. ಅದ್ರ ಅರ್ಥ ಏನು? ಬರೀ ನಿಮ್ಗ ಈ ತಂತ್ರಜ್ಞಾನದ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಐತಿ, ನಾ ಬಹಳ ಶಾನೆ ಅದೀನಿ, ಬಹಳಷ್ಟು ಓದಿದೇನೆ ಅಂತ ಹೇಳ್ರಿ ಯೂಸ್ ಆಗಿಲ್ಲ. ನಿಮಗೆ ಇಂಟೆಲಿಜೆನ್ಸ್ ಬೇಕು, ಬುದ್ಧಿವಂತಿಕೆ ಬೇಕು. ಎಂತಾದ್ ಬೇಕಾದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಂತನೂ ಕೂಡ ಬುದ್ಧಿವಂತಿಕೆ ಇರಬೇಕು, ಶಕ್ತಿ ಇರಬೇಕು. ಓಕೆ, ನೀವು ಫಸ್ಟ್ ರ್ಯಾಂಕ್ ರಾಜು ಆದ್ರ ನಡೆಯಂಗಿಲ್ಲ, ಎಲ್ಲೋದ್ರೊಳಗೂ ನೀವು ಅರ್ಥ ಮಾಡ್ಕೊಂಡ ಹೋಗಿರ್ಬೇಕಾಗೈತಿ. ಸೊ ಇವೆಲ್ಲಾನು ಪಾಯಿಂಟ್ಸ್ ಎಲ್ಲಿ ಬರ್ತಾವ? ನೀವು ಕೆಲಸ ಮಾಡುವಂತ ಕ್ಷೇತ್ರದೊಳಗ ಇದು ಹೆಲ್ಪ್ ಆಗ್ತೈತ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, in the workplace technical knowledge alone is not enough for success. Employees must manage stress, work in teams, handle criticism and communicate effectively. ಸೊ ಒಬ್ಬ ವ್ಯಕ್ತಿ ಏನಪ್ಪಾ ಅಂತಂದ್ರು, ಒಬ್ಬ ಎಂಪ್ಲಾಯಿ, ಒಬ್ಬ ಸಿಬ್ಬಂದಿ ಹೆಂಗ ಅವು ತನ್ನ ಮ್ಯಾನೇಜ್ ಏನ್ ಮಾಡ್ಬೇಕ್ರಿ, ತನ್ನ ಸ್ಟ್ರೆಸ್ ಅನ್ನ, ತನ್ನ ತ್ರಾಸ ಆಗ್ತಿರ್ತಲ್ಲ, ಬಹಳಷ್ಟು ಏನಪ್ಪಾ ಸಂಕಷ್ಟ ಎದುರಿಸೋದ್ರ ಹೆಂಗ್ ಮ್ಯಾನೇಜ್ ಮಾಡ್ತಾನ, ಆಮೇಲೆ ಟೀಮ್ ಜೊತೆಗೆ ಹೆಂಗ ಒಡನಾಟ ಐತಿ, ಹೆಂಗ ಹೊಂದ್ಕೊಂಡು ಹೋಗ್ತಾನ, ಹ್ಯಾಂಡಲ್ ಕ್ರಿಟಿಸಿಸಮ್. ಸೊ ಅವಂಗ ಬಹಳಷ್ಟು ಏನಪ್ಪಾ ಅಂತಂದ್ರ ವಿಮರ್ಶೆಗಳು ಬರ್ತಿರ್ತಾವ, ಅವಂಗೆ ಬಹಳಷ್ಟು ಹಿಂದೆ ಮಾತಾಡಿರ್ತಾರ ಜನ, ಅವನ್ನೆಲ್ಲ ಹೆಂಗ ಅವ ಅಕ್ಸೆಪ್ಟ್ ಮಾಡ್ಕೊಂಡು ಹೆಂಗ್ ಮುಂದುವರಿತಾನ. ಆಮೇಲೆ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಕಮ್ಯುನಿಕೇಟ್ ಇಫೆಕ್ಟಿವ್ಲಿ. ಇವೆಲ್ಲ ಇದ್ಕೊಂಡ್ರು ಕೂಡ ಅವ ಹೆಂಗ ಒಳ್ಳೆ ರೀತಿಯಿಂದ ಕಮ್ಯುನಿಕೇಟ್ ಮಾಡ್ತಾನ, ಹೆಂಗ ತನ್ನ ಇಮೋಷನ್ಸ್ ಅನ್ನ ಬೇರೆಯವ್ರಿಗೆ ಕನ್ವೆ ಮಾಡ್ತಾನ, ತಾ ಏನ್ ಹೇಳ್ಬೇಕು ಅನ್ನೋದನ್ನ ಯಾವ ರೀತಿ ಅದನ್ನ ಹೇಳ್ತಾನ, ಇನ್ಫಾರ್ಮೇಶನ್ ಯಾವ ರೀತಿ ಕೊಡ್ತಾನ ಅನ್ನೋದನ್ನು ಎಲ್ಲಾ ಮ್ಯಾಟರ್ ಆಗ್ತೈತ್ರಿ ಎಲ್ರಿ ವರ್ಕ್ ಪ್ಲೇಸ್ ಒಳಗ. ಇನ್ ನೆಕ್ಸ್ಟ್ ನೋಡ್ರಿ, ಇಮೋಷನಲ್ ಇಂಟೆಲಿಜೆನ್ಸ್ ಹೆಲ್ಪ್ಸ್ ಇಂಡಿವಿಜುವಲ್ಸ್ ಮೇಂಟೈನ್ emotional balance and build strong professional relationships. So what does emotional intelligence do? It helps
ಇಂಡಿವಿಜುವಲ್ಸ್ ಮೇಂಟೈನ್ ಇಮೋಷನಲ್ ಬ್ಯಾಲೆನ್ಸ್ ಅಂಡ್ ಬಿಲ್ಡ್ ಸ್ಟ್ರಾಂಗ್ ಪ್ರೊಫೆಷನಲ್ ರಿಲೇಶನ್ಶಿಪ್ಸ್. ಸೊ ನಾವು ಇಲ್ಲಿ ಅಡಾಪ್ಟಿಬಿಲಿಟಿ ಒಳಗೆ ನೋಡಿದ್ವಿ, ಅಡಾಪ್ಟಿಬಿಲಿಟಿ ಒಳಗೂ ಸೇಮ್ ಪಾಯಿಂಟ್ ರಿಲೀಸ್ ಆಗ ನಮ್ಗೆ ಹೇಳಿದೆ ನಾವು. ಅದೇನಂತ ಹೇಳಿ ಮಾರಲ್ ಎಥಿಕ್ಸ್ ಆಗಿರ್ಬೋದು ಅಥವಾ ಕಮ್ಯುನಿಕೇಶನ್ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ಕಲ್ತಿದ್ದೇವೆ. ಸೊ ಒಬ್ಬ ವ್ಯಕ್ತಿ, ಈ ಇಮೋಷನಲಿ ಇಂಟೆಲಿಜೆಂಟ್ ವ್ಯಕ್ತಿ ಇರ್ತಾನಲ್ಲ, ಅವ್ನ್ ಹೆಂಗಿರ್ತಾನಪ್ಪ ಅಂತಂದ್ರ ಬೇರೆ ಬೇರೆ ಇಂಡಿವಿಜುವಲ್ ಇನ್ನುಳಿದಂತ ಬೇರೆ ಸಿಬ್ಬಂದಿ ವರ್ಗದವ್ರ ಜೊತೆಲ್ಲ ಅವ್ರ ಜೊತೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ನ, ಒಂದು ಸ್ಟ್ರಾಂಗ್ ಬಾಂಡಿಂಗ್ ನಾವ್ ಏನ್ ಮಾಡ್ತಾನ ಅಂದ್ರೆ ಬೆಳೆಸ್ಕೊಂತಾನ ಹೋಗ್ತಾನ. ಇಟ್ ಈಸ್ ಕನ್ಸಿಡರ್ಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್ ಇನ್ ಮಾಡರ್ನ್ ಆರ್ಗನೈಸೇಷನ್. ಸೊ ಈ ಒಂದು ಮಾಡರ್ನ್ ಆರ್ಗನೈಸೇಷನ್ ಒಳಗ, ಸೊ ಈ ಒಂದು ಆಧುನಿಕ ಸಂಸ್ಥೆಗಳಾಗಿರ್ಬೋದು, ಒಂದು ಕಂಪನೀಸ್ ಆಗಿರ್ಬೋದು, ಇದ್ರೊಳಗೆ ಏನಪ್ಪಾ ಅಂತಂದ್ರ ನಮಗ ಈ ಇಮೋಷನಲ್ ಇಂಟೆಲಿಜೆಂಟ್ ವ್ಯಕ್ತಿ ಬಹಳಷ್ಟು ಮ್ಯಾಟರ್ ಆಗ್ತಾನ್ರಿ. ಯಾಕಂದ್ರೆ ಎಲ್ಲರೂ ಏನಪ್ಪಾ ಅಂತಂದ್ರ ಅವಸರದೊಳಗಿರ್ತಾರ, ಸಿಟ್ನೊಳಗಿರ್ತಾರ, ಬಹಳ ಟೆಕ್ನಾಲಜಿಕಲಿ ಮುಂದುವರೆದಿರ್ತಾರ, ಆದ್ರ ಮಾನಸಿಕವಾಗಿ ಬಹಳಷ್ಟು ಕುಗ್ಗಿರ್ತಾರ ಅಂತ ಹೇಳ್ಬೋದು, ಅಥವಾ ಮಾನಸಿಕ ಒತ್ತಡನ ಸಹನ ಮಾಡ್ಕೊಳ್ದೆ ಇರುವಂತ ಒಂದು ಸಾಮರ್ಥ್ಯ ಅವರಲ್ಲಿ ಇರ್ತೈತಿ. ಸೊ ಈ ಒಂದು ಇಂಥ ಒಂದಿಷ್ಟು ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದ್ರಿ. ಓಕೆ, ಇಲ್ಲಿವರೆಗೂ ಹೇಳಿದ್ನ ನಿಮ್ಗೆ ಅರ್ಥ ಆಗಿತ್ತು, ಇಂಟ್ರೊಡಕ್ಷನ್ ಹೇಳಿ ತಿಳಿದಪ್ಪ ಅಂತಂದ್ರ ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಹೌ ಡಿಡ್ ಯು ಲೈಕ್ ದಿಸ್ ವಿಡಿಯೋ ಆರ್ ನಾಟ್ ಅಂತ ಹೇಳಿ ನೀವು ನನಗೆ ಹೇಳ್ಬೋದು. ಸೊ ಇನ್ನ ಕೀ ಕಾಂಪ್ಲಿಮೆಂಟ್ಸ್ ಕೀ ಕಾಂಪೋನೆಂಟ್ಸ್ ಆಫ್ ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ, ಮೊದಲಾಗಿ ಸೆಲ್ಫ್ ಅವೇರ್ನೆಸ್. ಸೊ ಸೆಲ್ಫ್ ಅವೇರ್ನೆಸ್ ಅಂದ್ರೆ ಏನು? ಸ್ವಯಂ ಅರಿವು. ಸೊ ಸೆಲ್ಫ್ ಅವೇರ್ನೆಸ್ ಅಂದ್ರೆ ಏನು? ಸ್ವಯಂ ಅರಿವು. ತಮಗ್ ತಾವು ಅರಿವು ಮಾಡ್ಕೊಂಡು, ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕವ ಮುಂದುವರಿಬೇಕು. ನೋಡ್ರಿ, ಸೆಲ್ಫ್ ಅವೇರ್ನೆಸ್ ಇಸ್ ದ ಅಬಿಲಿಟಿ ಟು ರೆಕಗ್ನೈಸ್ ಅಂಡ್ ಅಂಡರ್ಸ್ಟ್ಯಾಂಡ್ ಒನ್ಸ್ ಓನ್ ಇಮೋಷನ್ಸ್, ಸ್ಟ್ರೆಂತ್ಸ್, ವೀಕ್ನೆಸಸ್, ವ್ಯಾಲ್ಯೂಸ್ ಅಂಡ್ ಬಿಹೇವಿಯರ್ ಪ್ಯಾಟರ್ನ್ಸ್. ಸೊ ಒಬ್ಬ ವ್ಯಕ್ತಿ ತನ್ನ ಸ್ವಂತದ ಒಂದು ಏನಪ್ಪಾ ಅಂತಂದ್ರ ತನ್ನ ಇಮೋಷನ್ಸ್ ಗಳನ್ನ, ಸ್ಟ್ರೆಂತ್ಸ್ ಅನ್ನ, ಆಮೇಲೆ ತನ್ನ ಅಂದ್ರೆ ಇಮೋಷನ್ಸ್ ಅಂದ್ರೆ ಏನು, ಭಾವನೆಗಳನ್ನ, ತನ್ನ ಸ್ಟ್ರೆಂತ್ಸ್ ಅಂದ್ರೆ ತನ್ನ ಪ್ಲಸ್ ಪಾಯಿಂಟ್ಸ್ ಏನದಾವ, ತನ್ನ ವೀಕ್ನೆಸಸ್ ಏನದಾವ, ವ್ಯಾಲ್ಯೂಸ್, ಸೊ ಮಾರಲ್ ವ್ಯಾಲ್ಯೂಸ್ ಬರ್ತಾವ್ರಿ, ವ್ಯಾಲ್ಯೂಸ್ ಗಳು ಏನದಾವ, ಆಮೇಲೆ ಅವನ ಒಂದು ಬಿಹೇವಿಯರ್ ಒಳಗೆ ಹೆಂಗ್ ಬದಲಾವಣೆ ಆಗೈತಿ. ಸೊ ಇರೋದ್ರೊಳಗಾಗಿರ್ಬೋದು, ಬೇರೆಯವ್ರ ಜೊತೆ ಮಾತಾಡೋದ್ರೊಳಗಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಏನೋ ಸಿಟ್ನೊಳಗೆ ಯಾರಿಗಾರ ಏನ್ರ ಅಂದಿದ್ದಪ್ಪ ಅಂತಂದ್ರ ಅದು ಹೋಗಿ ಮತ್ತೆ ಉಲ್ಟಾ ಸಾರಿ ಕೇಳ್ಬೇಕಾಗ್ತತಿ. ಅಥವಾ ಯಾರಿಗಾರ ದುಃಖ ಹೇಳಿದ್ದಪ್ಪ ಅಂದ್ರೆ, ದುಃಖ ಪಡಿಸಿದಪ್ಪ ಅಂತಂದ್ರೆ ಅವ್ರಿಗೆ ಹೆಂಗ್ ಸಮಾಧಾನ ಮಾಡ್ಬೇಕು. ಸೊ ತನ್ನ ಬಿಹೇವಿಯರ್ ಬಗ್ಗೆ ಅವ್ರಿಗೆ ಕಂಟ್ರೋಲ್ ಇರಬೇಕು. ಅಕಸ್ಮಾತ್ ಒಂದೊಂದ್ಸತಿ ಮಿತಿ ಮೀರಿ ಹೋದ್ರು ಕೂಡ ತನ್ನ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಯೂಸ್ ಮಾಡ್ಕೊಂಡು ಅವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವನ್ನ ದೂರ ಮಾಡ್ಬೇಕಾಗ್ತೈತಿ. ಸೊ ನೆಕ್ಸ್ಟ್ ನೋಡ್ರಿ, ಅ ಸೆಲ್ಫ್ ಅವೇರ್ ಪರ್ಸನ್. ಒಬ್ಬ ಸೆಲ್ಫ್ ಅವೇರ್ ಪರ್ಸನ್ ಹೆಂಗಿರ್ತಾನ? ಅಂಡರ್ಸ್ಟ್ಯಾಂಡ್ಸ್ ಹೌ ಇಮೋಷನ್ ಅಫೆಕ್ಟ್ ಡಿಸಿಷನ್ಸ್. ಸೊ ಇಮೋಷನ್ ಇಂದ, ಭಾವನೆಗಳಿಂದ ನಾವೇನು ಯಾವಾಗೂ ಏನಪ್ಪಾ ಅಂತಂದ್ರ ಡಿಸಿಷನ್ಸ್ ಅನ್ನ ಬಹಳಷ್ಟು ತಗೋಬೇಕಾಗತಿ. ಓಕೆ, ವಿಚಾರ ಮಾಡಿ ತಗೋಬೇಕಾಗತಿ. ಏನೋ ಒಂದು ಸಿಟ್ಟಿನೊಳಗೆ ನಾವ್ ಏನಪ್ಪಾ ಅಂತಂದ್ರೆ ಡಿಸಿಷನ್ಸ್ ತಗೋಬಾರ್ದು, ಅಥವಾ ದುಃಖದಾಗಿದ್ದಾಗ್ಲೂ ಡಿಸಿಷನ್ಸ್ ತಗೋಬಾರ್ದ್ರಿ. ಇನ್ ನೆಕ್ಸ್ಟ್ ನೋಡ್ರಿ, ರೆಕಗ್ನೈಸಸ್ ಪರ್ಸನಲ್ ಸ್ಟ್ರೆಂತ್ಸ್ ಅಂಡ್ ಲಿಮಿಟೇಷನ್ಸ್. ಸೊ ನೀವ್ ಯಾವಾಗೂ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಪರ್ಸನಲ್ ಸ್ಟ್ರೆಂತ್ ಮತ್ತೆ ಲಿಮಿಟೇಷನ್ಸ್ ನ ಕಂಡುಕೊಳ್ಬೇಕು. ನಿಮಗ್ ಪರ್ಸನಲ್ ಆಗಿ ನಿಮ್ ಕಡೆ ಏನ್ ಸಾಮರ್ಥ್ಯಗಳದಾವ, ಸ್ಟ್ರೆಂತ್ಸ್ ಏನದಾವ, ನೀವ್ ಏನೆಲ್ಲ ಮಾಡ್ಬೋದು ಅನ್ನೋದನ್ನ, ಆಮೇಲೆ ನಿಮ್ಮ ಮಿತಿ ಇಷ್ಟ ನನ್ನ ಕಡೆ ಆಗ್ತಿತ್ತಪ್ಪ ಅನ್ನೋದನ್ನ, ಲಿಮಿಟೇಷನ್ಸ್ ಇರ್ತಾವ ಎಲ್ಲ ಪ್ರತಿಯೊಬ್ಬ ಮನುಷ್ಯನಾಗ. ಸೊ ಆ ಲಿಮಿಟೇಷನ್ಸ್ ನ ಅರ್ಥ ಮಾಡ್ಕೊಂಡು ನೀವು ಮುಂದೆ ಹೋಗ್ಬೇಕಾಗ್ತೈತಿ. ಇನ್ನೆಸ್ಟ್ ನೋಡ್ರಿ, ಅಕ್ಸೆಪ್ಟ್ಸ್ ಫೀಡ್ಬ್ಯಾಕ್ ಪಾಸಿಟಿವ್ಲಿ. ನಿಮ್ಮ ಒಂದು ಏನ್ ಫೀಡ್ಬ್ಯಾಕ್ಸ್ ಇರ್ತಾವಲ್ಲ, ಆ ಫೀಡ್ಬ್ಯಾಕ್ಸ್ ಅನ್ನ ನೀವ್ ಏನ್ ಮಾಡ್ತೀರಿ, ಅಕ್ಸೆಪ್ಟ್ ಮಾಡ್ಕೊಂತೀರಿ. ಹೆಂಗ ಅಗದಿ ಪಾಸಿಟಿವ್ ಆಗಿ ಅದನ್ನ ಫೀಡ್ಬ್ಯಾಕ್ ಅನ್ನ ತಗೊಳ್ತೀರಿ. ಫೀಡ್ಬ್ಯಾಕ್ ಅಂದ್ರೆ ಇಲ್ಲಿ ಕ್ರಿಟಿಸಿಸಮ್ ಅಂತ ಹೇಳೋ ಅರ್ಥ ರೀ. ಸೊ ನಿಮ್ ಮೇಲೆ ಏನೋ ಒಂದು ವಿಮರ್ಶೆ, ಒಳ್ಳೇದಾಗಲಿ ಕೆಟ್ಟದಾಗಲಿ, ನೀವು ಹೆಂಗ್ ಪಾಸಿಟಿವ್, ಕೆಟ್ಟದಾದಪ್ಪ ಅಂತಂದ್ರ ಅದನ್ನೇನ ಪಾಸಿಟಿವ್ಲಿ ತಗೊಂಡು ಪ್ಲಸ್ ಪಾಯಿಂಟ್ ಮಾಡಿ ನೀವು ತೋರಿಸ್ಬೇಕಾಗ್ತೈತಿ ಎಲ್ಲ ಒಳ್ಳೇದಾಗೈತಿ ಅಂತ ಹೇಳಿ. ನೆಗೆಟಿವ್ ಹೇಳಾತಿದ್ರಪ್ಪ ಅಂತಂದ್ರ ಅದನ್ನು ಕೂಡ ನೀವು ಒಂಥರ ಚೇಂಜ್ ಮಾಡ್ಕೊಂಡು, ನಿಮ್ಮ ಬಿಹೇವಿಯರ್ ಚೇಂಜ್ ಮಾಡಿ ಅವ್ರ ತಕ್ಕಂಗೆ ನಡ್ಕೊಂಡು ಹೋಗೋದು ಒಳ್ಳೇದಾಗ್ತೈತ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೇಂಟೈನ್ಸ್ ಕ್ಲಾರಿಟಿ ಅಬೌಟ್ ಗೋಲ್ಸ್ ಅಂಡ್ ವ್ಯಾಲ್ಯೂಸ್. ಸೊ ಒಂದು ಕ್ಲಾರಿಟಿ ಇಟ್ಕೋಬೇಕಾಗ್ತೈತಿ. ಈ ಸೆಲ್ಫ್ ಅವೇರ್ ಪರ್ಸನ್ ಇರ್ತಲ್ಲ, ಅವು ತನ್ನ ಮುಂದಿನ ಏನ್ ಕೆಲಸಗಳನ್ನ ಮಾಡಬೇಕು, ಆಮೇಲೆ ಒಂದಿಷ್ಟು ನೈತಿಕ ಹಕ್ಕುಗಳನ್ನ ಹೆಂಗ್ ಫಾಲೋ ಮಾಡಬೇಕು, ಬೇರೆದವ್ರಿಗೆ ಹೆಂಗ್ ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಹೆಂಗ್ ವ್ಯಾಲ್ಯೂ ಇಡಬೇಕು ಅನ್ನೋದನ್ನ ನಾವು ಇಲ್ಲಿ ಆ ಒಬ್ಬ ವ್ಯಕ್ತಿ ಸೆಲ್ಫ್ ಅವೇರ್ ಪರ್ಸನ್ ಏನ್ ಮಾಡ್ತಾನಂದ್ರ ಇಟ್ಕೊಂಡಿರ್ತಾನ. ಇದಿಷ್ಟು ಫಸ್ಟ್ ಪಾಯಿಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅದ್ಯಾವ್ದಪ್ಪ ಅಂತಂದ್ರೆ ಸೆಲ್ಫ್ ಅವೇರ್ನೆಸ್. ಇನ್ನು ಸೆಕೆಂಡ್ ಪಾಯಿಂಟ್ ಸೆಲ್ಫ್ ರೆಗ್ಯುಲೇಷನ್ ಅಂತ ಹೇಳಿ. ಸೊ ಈಗ ಸೆಲ್ಫ್ ರೆಗ್ಯುಲೇಷನ್ ಅಂದ್ರೆ ಏನು? ಸೊ ನಮಗ್ ಬಹಳ ಸತಿ ಏನಪ್ಪಾ ಅಂತಂದ್ರ ಈ ನಮ್ಮನ್ನ ನಾವ ತಿಳ್ಕೊಂಡು, ಓಕೆ, ನಮ್ಮ ಒಂದು ಕಂಟ್ರೋಲಿಂಗ್ ಪವರ್ ಇರ್ತೈತಲ್ಲ, ಸೊ ನಾವ ಹೆಂಗ ನಮ್ಮ ಒಂದು ಥಿಂಗ್ಸ್ ಅನ್ನ ಹಿಡಿದಿಟ್ಕೊಂತೀವಿ, ನಮ್ಮ ಇಮೋಷನ್ಸ್ ಹೆಂಗ್ ಕಂಟ್ರೋಲ್ ಮಾಡ್ಕೋತೀವಿ ಅನ್ನೋದಕ್ಕೆ ನಾವು ರೆಗ್ಯುಲೇಷನ್ ಅಂತ ಹೇಳ್ಕೊಳ್ತೀವಿ. ಸೊ ನೋಡ್ರಿ, ಇಲ್ಲಿ ಸೆಲ್ಫ್ ರೆಗ್ಯುಲೇಷನ್ ಮೀನ್ಸ್ ಕಂಟ್ರೋಲಿಂಗ್ ಆರ್ ಮ್ಯಾನೇಜಿಂಗ್ ಇಮೋಷನ್ಸ್. ಇಲ್ಲಿ ಹೇಳಿದ್ನಲ್ಲ, ಸೆಲ್ಫ್ ರೆಗ್ಯುಲೇಷನ್ಸ್ ಅಂದ್ರೆ ಏನು? ತಮ್ಮ ಇಮೋಷನ್ಸ್ ಅನ್ನ ಮ್ಯಾನೇಜ್ ಮಾಡೋದು. ಮ್ಯಾನೇಜ್ ಅಂದ್ರೆ ಏನು? ನಿರ್ವಹಿಸೋದು. ಆಮೇಲೆ ತನ್ನ ಭಾವನೆಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡು ಅದನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಐತ್ರಿ. ಎಸ್ಪೆಷಲಿ ನೆಗೆಟಿವ್ ಇಮೋಷನ್ಸ್ ಸಚ್ ಆಸ್ ಆಂಗರ್, ಫ್ರಸ್ಟ್ರೇಷನ್ ಆರ್ ಎನ್ಸೈಟಿ.
ಸೊ ಕೆಲಸ ಮಾಡೋ ಕ್ಷೇತ್ರದೊಳಗ ಎಂತ ಬೇಕಂತ ಪರ್ಫೆಕ್ಟ್ ಓದಿದ್ರು ಅವ್ನ್ ಸಿಟ್ಟು ಬರ್ತೈತಿ, ಅವಂಗ ಫ್ರಸ್ಟ್ರೇಷನ್ ಆಗ್ತೈತ್ರಿ, ಆಮೇಲೆ ಎನ್ಸೈಟಿ, ಇದ್ ನನ್ನ ಕಡೆಯಿಂದ ಆಗ್ತಿತ್ತೋ ಇಲ್ವೋ ಅಥವಾ ನನ್ ಕಡೆ ತಪ್ಪಿತ್ತಂದ್ರೆ ಹೆಂಗ ಅನ್ನೋ ಎಲ್ಲಾ ಭಾವನೆಗಳು ಬಂದೇ ಬರ್ತಾವ. ಅವನ್ನ ಹೆಂಗ ನೀವು ಮ್ಯಾನೇಜ್ ಮಾಡ್ತೀರಿ ಅನ್ನೋದನ್ನ ಏನಪ್ಪಾ ಅಂದ್ರೆ ಈ ಸೆಲ್ಫ್ ರೆಗ್ಯುಲೇಷನ್ ಅನ್ನಂಗ. ಇಟ್ ಇನ್ವಾಲ್ವ್ಸ್ ರೆಸ್ಪಾಂಡಿಂಗ್ ಥಾಟ್ಫುಲಿ ರಾದರ್ ದನ್ ರಿಯಾಕ್ಟಿಂಗ್ ಇಂಪಲ್ಸಿವ್ಲಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಇಟ್ ಇನ್ವಾಲ್ವ್ಸ್ ವಾಟ್ ರೆಸ್ಪಾಂಡಿಂಗ್ ಥಾಟ್ಫುಲಿ, ನಾ ಸ್ವಲ್ಪ ವಿಚಾರ ಮಾಡ್ಕೊಂಡು, ಥಾಟ್ ಅಂದ್ರೆ ಏನು ವಿಚಾರ, ಸ್ವಲ್ಪ ವಿಚಾರ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನಾವು ಮುಂದುವರಿಬೇಕಾಗ್ತೈತಿ. ಅಥವಾ ಒಮ್ಮಿದೊಮ್ಮೆಲೆ ಸಿಟ್ಟಿನೊಳಗೆ ಒಬ್ಬ ವ್ಯಕ್ತಿ ಮೇಲೆ ನಮ್ಗೆ ಸಿಟ್ಟು ಬಂದ ಹೇಳಿ ಸಿಟ್ಟನ್ನ ತೋರಿಸಬಾರ್ದು. ಇಂಪಲ್ಸಿವ್ ಆಗಿ ಸಡನ್ ಡಿಸಿಷನ್ಸ್ ಏನಪ್ಪಾ ಅಂದ್ರೆ ನಾವು ತಗೊಳ್ಬಾರ್ದು ಆಗ್ತೈತಿ. ಅಲ್ಲಿ ತಗೊಂಡು ಅಂದ್ರ ತೊಂದರೆ ನಮಗೂ ಆಗ್ತೈತಿ, ಮುಂದಿನ ವ್ಯಕ್ತಿಗೂ ಕೂಡ ಬಹಳಷ್ಟು ನೋವನ್ನ ಉಂಟಾಗಿ ಮಾಡ್ತೈತಿ. ಸೊ ಸೆಲ್ಫ್ ರೆಗ್ಯುಲೇಟೆಡ್ ಇಂಡಿವಿಜುವಲ್ಸ್ ಹೆಂಗಿರ್ತಾರ್ರಿ, ಅವ್ರು ಹೆಂಗಿರ್ತಾರಪ್ಪ ಅಂತಂದ್ರ ಸ್ಟೇ ಕಾಮ್ ಡ್ಯೂರಿಂಗ್ ಸ್ಟ್ರೆಸ್ಫುಲ್ ಸಿಚುವೇಶನ್ಸ್. ನೀವು ಹೆಂಗಿರ್ಬೇಕಾಗ್ತಿದ್ರಿ, ಎಂತ ಬೇಕಂತ ಸಿಚುವೇಶನ್ಸ್ ಇರ್ಲಿ, ಎಷ್ಟು ಬೇಕಾದ್ರೆ ತ್ರಾಸ ಆಗಿರ್ಲಿ ನಿಮ್ಗ, ಹೆಂಗಿರ್ಬೇಕು ನೀವು ಅಗದಿ ಕಾಮ್ ಆಗಿರ್ಬೇಕು, ಶಾಂತ ರೀತಿಯಿಂದ ನಡ್ಕೋಬೇಕಾಗೈತಿ ಅಥವಾ ವ್ಯವಹಾರವನ್ನ ಮಾಡ್ಬೇಕಾಗೈತಿ. ಅವಾಯ್ಡ್ ಇಮೋಷನಲ್ ಔಟ್ಬಸ್ಟ್. ನಿಮ್ಗೆ ಯಾವುದೇ ರೀತಿಯಾದ ಭಾವನೆಗಳ ಒಂದು ಓವರ್ಫ್ಲೋ ಆಗಾಯ್ತು ಅಥವಾ ನೋಡ್ರಿ ಒಮ್ಮೆ ಸಿಟ್ಟು ಕಂಟ್ರೋಲ್ ಆಗತ್ತಿಲ್ಲ ಅದನ್ನು ಕೂಡ ಕಂಟ್ರೋಲ್ ಮಾಡೋ ಟ್ರೈ ಮಾಡ್ಕೋಬೇಕ್ರಲ್ಲಿ. ಆಮೇಲೆ ಅಳು ಬರ ಐತಿ ಅಂದ್ರ ಅಳುನಾಗಿರ್ಬೋದು, ಅಥವಾ ನೀವು ಫ್ರಸ್ಟ್ರೇಟೆಡ್ ಅದರಿ, ನಿಮ್ಗೆ ಏನು ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಬೇರೆದವ್ರ ಮುಂದೆ ತೋರಿಸಬಾರ್ದು ನೀವು. ಸೊ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಇಮೋಷನ್ಸ್, ಭಾವನೆಗಳನ್ನ ಕಂಟ್ರೋಲ್ ಮಾಡಬೇಕಾಗ್ತೈತಿ. ಆಮೇಲೆ ಅದನ್ನ ಬಹಳ ಓವರ್ ರಿಯಾಕ್ಟ್ ಮಾಡಬಾರ್ದು. ಥಿಂಕ್ ಬಿಫೋರ್ ಸ್ಪೀಕಿಂಗ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೀವ್ ಏನ್ ಮಾತಾಡ್ತಿರೋ ಮಾತಾಡೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕಾಗೈತಿ, ಮಾತಾಡಾದ ನಂತರ ಅದ್ರ ಏನು ವಾಪಸ್ ಬರಂಗಿಲ್ಲ ಅನ್ನೋದು ನೆನ್ಪಿಟ್ಕೋಬೇಕಾಗೈತಿ. ಇನ್ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಅಡಾಪ್ಟ್ ಬಿಹೇವಿಯರ್ ಅಕಾರ್ಡಿಂಗ್ ಟು ಸರ್ಕಮ್ಸ್ಟಾನ್ಸಸ್. ಸೊ ನಿಮ್ಮ ಒಂದು ಬಿಹೇವಿಯರ್ ನ ಏನಪ್ಪಾ ಅಂತಂದ್ರ ಸರ್ಕಮ್ಸ್ಟಾನ್ಸಸ್ ಗೆ ತಕ್ಕಂಗ, ಸರ್ಕಮ್ಸ್ಟಾನ್ಸಸ್ ಅಂದ್ರೆ ಸಿಚುವೇಶನ್, ಸಮಯಕ್ಕೆ ತಕ್ಕಂಗ ಏನ್ ಸಿಚುವೇಶನ್ ನಡೆದಿದೆ ಅದ್ರ ತಕ್ಕಂಗ ನೀವ್ ಏನಪ್ಪಾ ಅಂತಂದ್ರ ನಿಮ್ಮ ಒಂದು ಬಿಹೇವಿಯರ್ ಅನ್ನ ನೀವೇನ್ ಮಾಡ್ಬೇಕು, ಚೇಂಜ್ ಮಾಡ್ಕೊಂತ ಹೋಗ್ಬೇಕು, ಅಡಾಪ್ಟ್ ಮಾಡ್ಕೊಂತ ಹೋಗ್ಬೇಕು. ಇನ್ನ ಥರ್ಡ್ ಪಾಯಿಂಟ್ ನೋಡ್ರಿ, ಸೆಲ್ಫ್ ಮೋಟಿವೇಶನ್ ಅಂತಂದ ಹೇಳಿ. ಸೆಲ್ಫ್ ಮೋಟಿವೇಶನ್ ಅಂದ್ರೆ ಏನು? ಸೊ ಸ್ವತಃ ಒಂದು ಅರಿವಾಗೋದು, ಒಂದು ಮೋಟಿವೇಶನ್ ಬರೋದು. ಓಕೆ, ಸೆಲ್ಫ್ ಮೋಟಿವೇಶನ್ ರೆಫರ್ಸ್ ಟು ಬೀಯಿಂಗ್ ಇಂಟರ್ನಲಿ ಡ್ರೈವನ್ ಟು ಅಚೀವ್ ಗೋಲ್ಸ್ ವಿತೌಟ್ ಕಾನ್ಸ್ಟೆಂಟ್ ಎಕ್ಸ್ಟರ್ನಲ್ ಎನ್ಕರೇಜ್ಮೆಂಟ್. ಸೊ ನಿಮಗೆ ಬೇರೆದವ್ರ ಉತ್ತೇಜನ ಕೊಡಲ್ದ, ಮೋಟಿವೇಟ್ ಮಾಡಲ್ದ, ನೀವೇನ್ ಮಾಡ್ತಾರೆ, ನೀವು ಸ್ವಂತಕ್ಕನ ನೀವ ತಿಳ್ಕೊಂಡು ಏನ್ ಮಾಡ್ತೀರಿ, ನೀವು ಕೆಲಸವನ್ನ ಮಾಡ್ತೀರಿ. ಸೊ ಯಾರ್ದಾರ್ದು ಏನಪ್ಪಾ ನಿಮಗೆ ಮೋಟಿವೇಶನ್ ಬೇಕಾಗಿರಂಗಿಲ್ಲ. ಸೊ ಸ್ವಂತಕ್ಕೆ ತಿಳ್ಕೊಂಡ್ರೆ ಸಾಕು. ಬಹಳ ಸತಿ ನೋಡ್ರಿ, ನೀವು ಬೆಳಗ್ಗೆ ಎದ್ದು ಯೂಟ್ಯೂಬ್ ವಿಡಿಯೋಸ್ ಒಳಗ ಮೋಟಿವೇಶನಲ್ ವಿಡಿಯೋಸ್ ಆ ಟಾಕ್ ಈ ಟಾಕ್ ನೋಡಿದ್ರ ಬಹಳ ಅಂದ್ರೆ ಇನ್ಸ್ಟೆಂಟ್ಲಿ ಒಂದ್ ತಾಸ್ 2 ತಾಸು ಅಷ್ಟೇ ಇರ್ತಾವ. ಅದ ನಿಮಗೆ ನೀವು ಇಲ್ಲಪ್ಪ ನಾ ಮಾಡ್ಲೇಬೇಕು ಈ ಕೆಲಸನ, ನಾ ಮಾಡ್ರ ನಾ ಉದ್ಧಾರ ಆಗ್ತೇನೆ ಅನ್ನೋದಿತ್ತು, ನಾ UPSC ಪ್ರಿಪರೇಷನ್ ಮಾಡ್ತೇನೆ, KS ಪ್ರಿಪರೇಷನ್ ಮಾಡ್ತೇನೆ, ನಿಮ್ ಮನಸ್ಸೊಳಗಿತ್ತಪ್ಪ ಅಂತಂದ್ರ ನಿಮ್ಗೆ ಅದ್ ಕನಸನ್ನ ಕಾಣ್ತಿದ್ರಿ, ನಿಮ್ಗೆ ಇಷ್ಟ ಇತ್ತು ಅಂತಂದ್ರ 100% ನೀವ್ ಏನ್ ಮಾಡ್ತೀರಿ, ಓದ್ತೀರಿ. ಇಲ್ಲಪ್ಪ ಅಂತಂದ್ರೆ ಮೋಟಿವೇಶನಲ್ ವಿಡಿಯೋಸ್ ನೋಡೋದಿ ಗಪ್ ಹೊಂಡೋದೈತಿ, ಇಷ್ಟು ಮಾಡಿದ್ರೆ ಇಟ್ಸ್ ಆಫ್ ನೋ ಯೂಸ್. ಸೊ ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿನ ನಾನು. ನಿಮ್ಮ ಒಂದು ಗೋಲ್ಸ್ ನ ನೀವ್ ಏನ್ ಮಾಡ್ತೀರಿ, ಮೋಟಿವೇಶನ್ ಸೆಲ್ಫ್ ಮೋಟಿವೇಟೆಡ್ ನಿಮ್ ಗೋಲ್ಸ್ ನ ಅಚೀವ್ ಮಾಡಕ ಬಹಳಷ್ಟ ಹೆಲ್ಪ್ ಮಾಡ್ತೈತಿ, ಎನ್ಕರೇಜ್ ಮಾಡ್ತೈತಿ ಹೇಳಿ ನೋಡ್ಬೋದು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಇಮೋಷನಲ್ ಇಂಟೆಲಿಜೆಂಟ್ ಇಂಡಿವಿಜುವಲ್ಸ್ ಮೇಂಟೈನ್ ಎಂಥೂಸಿಯಾಸಮ್, ಆಪ್ಟಿಮಿಸಮ್ ಅಂಡ್ ಕಮಿಟ್ಮೆಂಟ್ ಟುವರ್ಡ್ ದೇರ್ ವರ್ಕ್. ಸೊ ಒಬ್ಬ ಇಮೋಷನಲಿ ಇಂಟೆಲಿಜೆಂಟ್ ವ್ಯಕ್ತಿ, ಓಕೆ, ಇಮೋಷನಲ್ ಇಂಟೆಲಿಜೆಂಟ್ ವ್ಯಕ್ತಿ ಅಂತಂದ್ ಹೇಳಿ, ಹಂಗಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಏನಂತ ಹೇಳಿ ನಿಮ್ಗ ಭಾವನಾತ್ಮಕ ಬುದ್ಧಿವಂತಿಕೆ ಇದ್ದಂತ ಅಥವಾ ಉಳ್ಳಂತ ವ್ಯಕ್ತಿ ಅವ ಹೆಂಗಿರ್ತಾನಪ್ಪ ಅಂತಂದ್ರ ಯಾವತ್ತಿಗೂ ತಮ್ಮ ಎಂತೂಸಿಯಾಸಮ್ ನ, ಉತ್ತೇಜನ ಆಗಿರ್ಬೋದು ಅಥವಾ ಆಪ್ಟಿಮಿಸಮ್ ತಮ್ಮ ವಿಚಾರಗಳಾಗಿರ್ಬೋದು ಅಥವಾ ಕಮಿಟ್ಮೆಂಟ್, ಏನಾದ್ರೂ ಕಮಿಟ್ಮೆಂಟ್ ಇತ್ತಂದ್ರೆ ಅದ್ರ ಕಡೆ ಬಹಳ ಫೋಕಸ್ ಮಾಡಿ ಮಾಡ್ತಿರ್ತಾನ. ಸೊ ಸೆಲ್ಫ್ ಮೋಟಿವೇಟೆಡ್ ವ್ಯಕ್ತಿಗಳು ಹೆಂಗಿರ್ತಾನ, ಸೆಟ್ ಕ್ಲಿಯರ್ ಗೋಲ್ಸ್, ತಮ್ಮ ಒಂದು ಗೋಲ್ಸ್ ನ ಕ್ಲಿಯರ್ ಇಟ್ಕೊಂಡಿರ್ತಾರ, ಅದನ್ನ ಏನ್ ಮಾಡ್ಬೇಕು ಅದನ್ನ ಮಾಡ್ಲೇಬೇಕಂತ ಹೇಳಿ ಫಿಕ್ಸ್ಡ್ ಆಗಿರ್ತಾರ. ರಿಮೇನ್ ಫೋಕಸ್ ಡಿಸ್ಪೈಟ್ ಚಾಲೆಂಜಸ್, ಎಷ್ಟು ಬೇಕಾದ್ರೆ ಚಾಲೆಂಜಸ್ ಬಂದ್ರು ಕೂಡ ಅದನ್ನ ನಾನು ಫಾಲೋ ಮಾಡ್ತೇನೆ ಅಂತ ಹೇಳಿ ಅನ್ನುವಂತ ವ್ಯಕ್ತಿಗಳು ಇರ್ತಾರ. ಮೇಂಟೈನ್ ಪಾಸಿಟಿವ್ ಅಟಿಟ್ಯೂಡ್, ಯಾವತ್ತೂ ಪಾಸಿಟಿವ್ ಅಟಿಟ್ಯೂಡ್ ಇಟ್ಕೊಂಡಿರ್ತಾರೆ, ಯಾವತ್ತೂ ನೆಗೆಟಿವ್ ವಿಚಾರ ಮಾಡ್ತಿರಂಗಿಲ್ಲ. ಇನ್ನ ಲಾಸ್ಟ್ ಪಾಯಿಂಟ್ ನೋಡ್ರಿ, ಶೋ ಪರ್ಸವರೆನ್ಸ್. ಪರ್ಸವರೆನ್ಸ್ ಅಂತ ತಾಳ್ಮೆ ಅಂತಂದ ಹೇಳಿ. ಸೊ ತಮ್ಮ ಒಂದು ತಾಳ್ಮೆಯನ್ನು ಕೂಡ ಅವರು ತೋರಿಸ್ತಾರ ಕೆಲಸದ ಕ್ಷೇತ್ರದೊಳಗ. ಸೊ ನೀವು ಸೆಲ್ಫ್ ಮೋಟಿವೇಟೆಡ್ ಆಗಿರ್ಬೇಕಾಗೈತಿ. ಓವರ್ ಆಲ್ ಏನಪ್ಪಾ ಅಂತಂದ್ರೆ ನಿಮ್ಮ ಇಮೋಷನ್ಸ್ ನ ನೀವು ಕಂಟ್ರೋಲ್ ಮಾಡ್ಕೊಂಡು ಹಿಡಿದಿಟ್ಕೊಂಡು ಯಾವಾಗ ಅವಶ್ಯಕತೆ ಇದೆ ಅವಾಗಷ್ಟ ರಿಲೀಸ್ ಮಾಡಿ ಏನಪ್ಪಾ ಅಂತ ನೀವು ಕೆಲಸ ಕ್ಷೇತ್ರದೊಳಗ ಇರ್ಬೇಕಾಗ್ತೈತಿ ಅಂದಾಗ. ಇನ್ನ ಫೋರ್ತ್ ಪಾಯಿಂಟ್ ನೋಡ್ರಿ, ಎಂಪತಿ ಅಂತಂದ ಹೇಳಿ. ಎಂಪತಿ ಅಂದ್ರೆ ಏನು, ಅನುಭೂತಿ ಅನ್ನಂಗ. ಸೊ ಅನುಭೂತಿ ಅಂದ್ರೆ ಏನು, ಇಲ್ಲಿ ನೋಡ್ರಿ, ಎಂಪತಿ ಈಸ್ ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಶೇರ್ ದ ಫೀಲಿಂಗ್ಸ್ ಆಫ್ ಅದರ್ಸ್. ಸೊ ಎಂಪತಿ ಅಂದ್ರೆ ನೀವು ಬೇರೆಯವರ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಿರ್ತೀರಿ, ಆಮೇಲೆ ನಿಮಗೆ ಬಹಳಷ್ಟು ಅನುಭೂತಿ ಇರ್ತೈತಿ, ಆ ವ್ಯಕ್ತಿ ಏನಾಗೈತಿ, ಏನ್ ತ್ರಾಸ ಆಗೈತಿ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಇರ್ತೈತಿ ಅಥವಾ ನೀವು ಅರ್ಥ ಮಾಡ್ಕೊತಿರ್ತಿರೋದನ್ನ. ಆಮೇಲೆ ಅವ್ರ ಜೊತೆಗೆ ಏನಪ್ಪಾ ಅಂದ್ರೆ ನೀವು ನಿಮ್ಮ ಫೀಲಿಂಗ್ಸ್ ನ ಶೇರ್ ಮಾಡುವಂತ ಎಬಿಲಿಟಿನೂ ಇರ್ತೈತಿ. ಇಟ್ ಇನ್ವಾಲ್ವ್ ಸೀಯಿಂಗ್ ಸಿಚುವೇಶನ್ಸ್ ಫ್ರಮ್ ಅನದರ್ ಪರ್ಸನ್ಸ್ ಪರ್ಸ್ಪೆಕ್ಟಿವ್. ಸೊ ಬೇರೆದವರ ವ್ಯಕ್ತಿಯ ಮೂಲಕ
ಏನ್ ಅನ್ಸಾಯಿತು ಅವ್ರಿಗೆಲ್ಲ ಹೆಂಗ್ ತಿಳ್ಕೊತಾರ ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ಗೆ ಇಲ್ಲಿ ಅರಿವಿರ್ತೈತೆ ಅಂತ ಹೇಳ್ಬೋದು. ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ಆಲ್ರೆಡಿ ಫೋರ್ತ್ ಪಾಯಿಂಟ್ ಬಂದನಿ. ಫೋರ್ತ್ ಪಾಯಿಂಟ್ ಮಟ್ಟ ನೀವು ವಿಡಿಯೋ ವಾಚ್ ಮಾಡತ್ತಿದ್ರಿ, ಇಲ್ಲಿವರೆಗೂ ಕೇಳಿದಿರಪ್ಪ ಅಂತಂದ್ರೆ ಶೇರ್, ಸಬ್ಸ್ಕ್ರೈಬ್, ಲೈಕ್ ಅಂಡ್ ಕಮೆಂಟ್. ವಾಟ್ ಡಿಡ್ ಯು ಫೀಲ್ ಅಬೌಟ್ ದಿಸ್ ವಿಡಿಯೋ? ಕಮೆಂಟ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಹಂಗ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆಗೆ, ಬರೀ ನಿಮ್ ಜೊತೆ ಇಟ್ಕೊಂಡ್ ಹೋಗ್ಬೇಡ್ರಿ. ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಪ್ಪ ಅಂದ್ರೆ ಅವ್ರಿಗೂ ಹೆಲ್ಪ್ ಆಗ್ತೈತಿ. ಕಮೆಂಟ್ ಮಾಡ್ತೀವಿ, ಲೈಕ್ ಕೊಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಆಮೇಲೆ ಹೊಸ ವಿಡಿಯೋ ಇತ್ತಂದ್ರ ಹೈಪ್ ಡೆಫಿನೆಟ್ಲಿ ಕೊಡ್ರಿ. ಸೊ ಎಂಪಥೆಟಿಕ್ ಇಂಡಿವಿಜುವಲ್ಸ್ ಅಂದ್ರೆ ಯಾರು? ಲಿಸನ್ ಆಕ್ಟಿವ್ಲಿ. ಅವ್ರ ಏನ್ ಮಾಡ್ತಾರಂದ್ರ ಬಹಳ ಗ್ರಹಿಕೆ ಮಾಡ್ಕೊಂತಿರ್ತಾರ, ಬಹಳಷ್ಟು ಲಕ್ಷ್ಯ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಕೇಳ್ತಿರ್ತಾರ ಅವರು. ಶೋಯಿಂಗ್ ಕಂಪ್ಯಾಷನ್, ಬೇರೆಯವರ ದುಃಖಿಗೆ ನಾವು ತಮ್ಮ ಒಂದು ಇಮೋಷನ್ಸ್ ತೋರಿಸಿರ್ತಾರ ಅವರು, ಬೇರೆಯವ್ರ ದುಃಖದೊಳಗಿದ್ರು ಅಥವಾ ಯಾರಿಗಾದ್ರೂ ಅಯ್ಯೋ ಪಾಪ ಅನ್ನೋದಿತ್ತಂದ್ರೆ ಅವ್ರು ಮಾಡ್ತಿರ್ತಾರ ಅದನ್ನ. ರೆಸ್ಪೆಕ್ಟ್ ಡೈವರ್ಸ್ ವ್ಯೂ ಪಾಯಿಂಟ್ಸ್. ಸೊ ಯಾರು ಬೇಕಾದವ್ರು ಏನ್ ಬೇಕಾದ್ ಹೇಳಿ ಆ ಎಲ್ಲಾ ವಿಷಯಗಳನ್ನ ಅವ್ರು ತಗೊಂಡು ಅರ್ಥ ಮಾಡ್ಕೊಂಡು ಮುಂದುವರಿತಿರ್ತಾರ. ಸೊ ಎಲ್ಲರ ಒಂದು ವ್ಯೂ ಪಾಯಿಂಟ್, ಎಲ್ಲರ ಒಂದು ಅನಿಸಿಕೆಗಳನ್ನ ಅಕ್ಸೆಪ್ಟ್ ಮಾಡ್ಕೊಂತಿರ್ತಾರ ಅವರು, ಅಥವಾ ಅದಕ್ಕ ರೆಸ್ಪೆಕ್ಟ್ ಕೊಡ್ತಿರ್ತಾರ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ಸಪೋರ್ಟ್ ಕಲೀಗ್ಸ್ ಡ್ಯೂರಿಂಗ್ ಡಿಫಿಕಲ್ಟೀಸ್. ಯಾರಾದ್ರೂ ಒಬ್ಬ ಕಲೀಗ್, ಒಬ್ಬ ತಮ್ಮ ಸಿಬ್ಬಂದಿ ಇರೋದ್ರೊಳಗ ಅಥವಾ ತನ್ನ ಫ್ರೆಂಡ್ ಕೆಲಸ ಮಾಡುವಂತ ಕ್ಷೇತ್ರದಲ್ಲಿ ಯಾರೋ ಒಬ್ರು ಇರ್ತಾರಲ್ಲ, ತಮ್ಮ ಇನ್ನೊಂದು ಏನಪ್ಪಾ ಅಂತಂದ್ರೆ ಸಿಬ್ಬಂದಿ ವರ್ಗದವ್ರು ಇರ್ತಾರಲ್ಲ, ಅವರಿಗೆ ಅವರು ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅಂದ್ರೆ, ಅವ್ರು ಏನೋ ಕಷ್ಟದಾಗಿದಾರಪ್ಪ ಅಂದ್ರೆ ಅವರ ದುಃಖವನ್ನ ಕಮ್ಮಿ ಮಾಡುವಂತ ಸಾಮರ್ಥ್ಯ ಅವರಲ್ಲಿ ಇರ್ತೈತಿ. ಇನ್ನ ಫಿಫ್ತ್ ಪಾಯಿಂಟ್, ಸೋಷಿಯಲ್ ಸ್ಕಿಲ್ಸ್. ಈ ಪಾಯಿಂಟ್ ಹೇಳೋಕ್ಕಿಂತ ಮುಂಚೆ ಒನ್ಸ್ ಅಗೇನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಇಫ್ ಯು ಹ್ಯಾವ್ ಲೈಕ್ಡ್. Definitely comment and tell me how did you feel about this video. What are the points that you you want to include? What points you want me to include more? ಯಾವೆಲ್ಲ ಥಿಂಗ್ಸ್ ನ ಇಂಕ್ಲೂಡ್ ಮಾಡೋದು ಅನ್ನೋದು ನೀವು ನನಗ ಹೇಳ್ಬೋದಾಗ್ತೈತಿ. ಫಿಫ್ತ್ ಪಾಯಿಂಟ್ ನೋಡ್ರಿ, ಸೋಷಿಯಲ್ ಸ್ಕಿಲ್ಸ್ ಅಂತ ಹೇಳಿ. ಸೋಷಿಯಲ್ ಸ್ಕಿಲ್ refer to the ability to build and maintain healthy relationships through effective communication and cooperation. ಸೊ ಈ ಸೋಷಿಯಲ್ ಸ್ಕಿಲ್ಸ್ ಅಂದ್ರೆ ಯಾರಿಗಿರ್ತಾವ? ಸೊ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಸೋಷಿಯಲ್ ಸ್ಕಿಲ್ಸ್, ಸಾಮಾಜಿಕ ಕೌಶಲ್ಯಗಳು ನಮ್ಗೆ ಇದ್ದೇ ಇರ್ತಾವ. ನಾವು ಯಾವ ರೀತಿ ಅದನ್ನ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕದು, ಸಮಾಜದೊಳಗೆ ಹೆಂಗಿರ್ಬೇಕಾಗ್ತದೆ, ನಮ್ಮ ಒಡನಾಟ ಬೇರೆದವ್ರ ಜೊತೆ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಹೇಳ್ಕೊಡ್ತಿದ್ದು. ಸೊ ಇದರಿಂದ ಏನಾಗತ್ತಪ್ಪ ಅಂದ್ರೆ ಎಬಿಲಿಟಿ ಟು ಬಿಲ್ಡ್ ಅಂಡ್ ಮೇಂಟೈನ್ ಹೆಲ್ದಿ ರಿಲೇಶನ್ಶಿಪ್ ಥ್ರೂ ಇಫೆಕ್ಟಿವ್ ಕಮ್ಯುನಿಕೇಶನ್ ಅಂಡ್ ಕೋಆಪರೇಷನ್. ಸೊ ಇದರಿಂದ ಒಂದು ಹೆಲ್ದಿ ರಿಲೇಶನ್ಶಿಪ್ ಏನಾದಿತ್ತಪ್ಪ ಅಂತಂದ್ರೆ ಮೇಂಟೈನ್ ಆಗ್ತೈತಿ. ಅದ್ ಹೆಂಗ್ ಮೇಂಟೈನ್ ಆಗ್ತೈತ್ರಿ? ನಮ್ಮ ಒಂದು ಮಾತಿನ ಚಾಣಕ್ಷತೆಯಿಂದ ನಾವ್ ಹೆಂಗ ಮಾತನ್ನ ಮಾತಾಡ್ತೇವಿ, ಆಮೇಲೆ ಬೇರೆದವರ ಒಂದು ಕಷ್ಟಕ್ಕಾಗಿರ್ಬೋದು, ತಮ್ಮ ಕೆಲಸ ಬೇರೆದವರ ಕೆಲಸಕ್ಕಾಗಿರ್ಬೋದು, ನಾವು ಹೆಂಗ್ ಅದನ್ನ ಸ್ಪಂದಿಸ್ತೀವಿ, ಹೆಂಗ್ ಕೋಆಪರೇಟ್ ಮಾಡ್ತೇವಿ, ಆಮೇಲೆ ಅವ್ರ ಕಡೆ ನಾವು ಹೆಂಗ್ ಹೆಲ್ಪ್ ತಗೋತೀವಿ, ಇದೆಲ್ಲಾನು ಕೂಡ ಮ್ಯಾಟರ್ ಆಗ್ತೈತ್ರಿ ಎಲ್ಲಿ? ವರ್ಕ್ ಪ್ಲೇಸ್ ಒಳಗ. ಸ್ಟ್ರಾಂಗ್ ಸೋಷಿಯಲ್ ಸ್ಕಿಲ್ಸ್ ಇನ್ಕ್ಲೂಡ್, ಒಬ್ಬ ಸ್ಟ್ರಾಂಗ್ ಸೋಷಿಯಲ್ ಸ್ಕಿಲ್ಸ್ ಇದ್ದಾವ ಹೆಂಗಿರ್ತಾನಪ್ಪ ಅಂತಂದ್ರ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡ್ತಿರ್ತಾನ. ಕ್ಲಿಯರ್ ಕಮ್ಯುನಿಕೇಶನ್ ಫಸ್ಟ್ ಪಾಯಿಂಟ್. ಕ್ಲಿಯರ್ ಕಮ್ಯುನಿಕೇಶನ್ ಅಂದ್ರ ಅಗದಿ ಮುಕ್ತ ಮನಸ್ಸಿನಿಂದ ಮಾತಾಡ್ತಿರ್ತಾನ, ಮುಕ್ತವಾಗಿರ್ತಾನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆಕ್ಟಿವ್ ಲಿಸ್ನಿಂಗ್, ಬಹಳಷ್ಟು ಸರಿಯಾಗಿ ಕೇಳಿಸ್ಕೊಂತಿರ್ತಾನೆ. ಯಾರಾದ್ರೂ ಏನಾದ್ರು ಹೇಳ್ತಿರ್ತಾರಲ್ಲ, ಏನೋ ಒಂದ್ ಜಗಳ ಆಗ್ಲಿ ಅಥವಾ ಏನೋ ಒಂದು ಇನ್ಫಾರ್ಮೇಶನ್ ಯಾರೋ ಒಬ್ರು ಟೀಮ್ ಲೀಡ್ ಕೊಡ್ಲಿ, ತನ್ನ ಇನ್ನೊಬ್ಬ ಫ್ರೆಂಡ್ ಕೊಡ್ತಿರ್ತಾರಲ್ಲ, ಅದನ್ನ ಬಹಳ ಸಹನೆಯಿಂದ, ಬಹಳ ಅಗದಿ ಆಕ್ಟಿವ್ ಆಗಿ ಅದನ್ನ ಕೇಳ್ತಿರ್ತಾನ. ನೆಕ್ಸ್ಟ್ ನೋಡ್ರಿ, ಟೀಮ್ ಕೊಲಾಬರೇಷನ್. ಒಂದು ಟೀಮ್ ಇಂದ ಇನ್ನೊಂದು ಟೀಮ್ ಜೊತೆ ಕೊಲಾಬರೇಟ್ ಆಗಕ್ಕೆ ಇಷ್ಟ ಪಡ್ತಿರ್ತಾನ. ಅಂಡ್ ಪರ್ಸುಯೇಷನ್ ಅಂಡ್ ನೆಗೋಷಿಯೇಷನ್. ಸೊ ಪರ್ಸುಯೇಷನ್ ಮತ್ತು ನೆಗೋಷಿಯೇಷನ್ ಅಂದ್ರೆ ವಿಲೇವಾರಿ ಮಾಡೋದು, ನೆಗೋಷಿಯೇಟ್ ಮಾಡೋದು ಅಂತ ಹೇಳಿ ಅಂತಾರ. ಅದಕ್ಕೆ ಹೆಚ್ಚು ಕಮ್ಮಿ ಮಾಡೋದಾಗಿರ್ಬೋದು, ಒಪ್ಸುವಂತ ಸಾಮರ್ಥ್ಯ ಆಗಿರ್ಬೋದು, ಇವೆಲ್ಲಾನು ಇಟ್ಕೊಂಡಿರ್ತಾವ ಯಾರ್ರಿ? ಈ ಸೋಷಿಯಲ್ ಸ್ಕಿಲ್ಸ್ ಉಳ್ಳವ. ಅವ ಅದನ್ನ ಯಾವ ರೀತಿ ಮಾಡ್ತಾನ? ಈ ಕಮ್ಯುನಿಕೇಶನ್ ಮೂಲಕ ಮಾಡ್ತಾನ. ಕಮ್ಯುನಿಕೇಶನ್ ಅಷ್ಟೇ ಇದ್ರೆ ಸಾಕಂಗಿಲ್ಲ, ಅವ್ನಿಗೆ ಲಿಸ್ನಿಂಗ್ ಸ್ಕಿಲ್ಸ್ ಚಲೋ ಇರಬೇಕು. ಲಿಸ್ನಿಂಗ್ ಸ್ಕಿಲ್ಸ್ ಅಷ್ಟೇ ಅಲ್ಲ, ಟೀಮ್ ಜೊತೆ ಒಳನಾಟ ಹೆಂಗಿರ್ಬೇಕು ಅನ್ನೋದು. ಬರೀ ಟೀಮ್ ಸ್ಕಿಲ್ಸ್ ಅಷ್ಟೇ ಆಗಂಗಿಲ್ಲ, ಒಂದು ಟೀಮ್ ಇಂದ ಇನ್ನೊಂದು ಟೀಮಿಗೆ ಹೆಂಗ ಒಂದು ಏನಪ್ಪಾ ಅಂತಂದ್ರೆ ಹೆಲ್ಪ್ ತಗೋಬಹುದು, ಅಥವಾ ಇನ್ನೊಂದು ಟೀಮ್ಗೆ ಹೆಂಗ್ ಸಹಾಯ ಮಾಡಬಹುದು, ತಾವು ಹೆಂಗ್ ಸಹಾಯವನ್ನ ಪಡ್ಕೋಬಹುದು ಅನ್ನೋದು ಎಲ್ಲಾ ಗೊತ್ತಿರ್ತಾವ ಅವಂಗ. ಸೊ ಇನ್ನ ಸಿಕ್ಸ್ತ್ ಅಂಡ್ ಫೈನಲ್ ಪಾಯಿಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್. ಈ ಪಾಯಿಂಟ್ ಹೇಳೋಕ್ಕಿಂತ ಮುಂಚೆ ನಿಮಗೆ ಫಿಫ್ತ್ ಪಾಯಿಂಟ್ ಅರ್ಥ ಆಗಿತ್ತು ಅಂತ ಇನ್ನು ಉಳಿದಂತೆ ಎಲ್ಲಾ ಪಾಯಿಂಟ್ಸ್ ಗಳು ನಿಮ್ಗೆ ತಿಳಿದಿದ್ದು, ಈಸಿ ಅನ್ಸಿದ್ದು ಅಂತಂದ್ರೆ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಹಂಗ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಹೆಂಗ್ ಅನ್ಸ್ತ ಹೇಳಿ. ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನನಗೆ ಇನ್ಫಾರ್ಮೇಶನ್ ನೀವು ಮಾಡಿ ಹಾಕ್ಬೋದು. ಸಿಕ್ಸ್ ಪಾಯಿಂಟ್ ನೋಡ್ರಿ, ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಈಸ್ ದ ಅಬಿಲಿಟಿ ಟು ಹ್ಯಾಂಡಲ್ ಡಿಸ್ಅಗ್ರಿಮೆಂಟ್ಸ್ calmly and fairly. Conflicts are natural in workplace due to differences in opinions and personalities. So conflict management ಅಂದ್ರೆ ಏನು? ಕಾನ್ಫ್ಲಿಕ್ಟ್ಸ್ ಅಂದ್ರೆ ಏನು? ಸಂಘರ್ಷ, ಏನಾದ್ರೂ ಜಗಳಗಳಾಗಿರ್ಬೋದು, ಏನಾದ್ರೂ ವಿವಾದಗಳಾಗಿರ್ಬೋದು. ಆಮೇಲೆ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ನಿರ್ವಹಣೆ ಅಂತಂದ ಹೇಳಿ. ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆ. ಈ ಒಂದು ಜಗಳ ಆಗಿರ್ಬೋದು, ಖೇದ ಆಗಿರ್ಬೋದು, ದುಃಖಗಳನ್ನಾಗಿರ್ಬೋದು, ಅದು ಏನೋ ಪ್ರಾಬ್ಲಮ್ ಆಗಿರ್ಲಿ, ಅವನ್ನೆಲ್ಲ ಕಾನ್ಫ್ಲಿಕ್ಟ್ಸ್ ಅನ್ನ ಹೆಂಗ್ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಪಾಯಿಂಟ್ ರೀ. Conflict manage is the ability to handle disagreements calmly and fairly. ಸೊ ಯಾರಾದ್ರೂ ನೀವು ಹೇಳಿದ ಮಾತಿಗೆ ಒಪ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಅವ್ರ ಜೊತೆ ಜಗಳ ಮಾಡೋದು ನೆಸೆಸರಿ ಇಲ್ಲ, ಅಥವಾ ನೀವು ಅಳೋದು ಬೇಕಾಗಿಲ್ಲ.
ದುಃಖ ಪಡೋದು ಬೇಕಾಗಿಲ್ಲ. ಅದ್ ಅಗದಿ ಕಾಮ್ ಇಂದ ಆಮೇಲೆ ಫೇರ್ಲಿ ಓಕೆ ನಿಮ್ಗೆ ಇಷ್ಟ ಇಲ್ಲ ಮಾಡೋದು ಬೇಡ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಡ್ರಿ. ನಾ ಏನ್ ಹೇಳ್ತೇನೆ ಅಂತ ಹೇಳಿ ಅವ್ರಿಗೆ ತಿಳಿಸಿ ಹೇಳಕ್ ಟ್ರೈ ಮಾಡ್ರಿ. ಓಕೆ ಎಲ್ಲದಕ್ಕೂ ಏನಪ್ಪಾ ಅಂತಂದ್ರೆ ಯಾರಾದ್ರೂ ಏನಾದ್ರು ಕೆಲಸ ಹೇಳ್ರಿ ಇವ್ ನನಗೆ ಸಣ್ಣವದಾನ, ನಾ ಇವ್ನು ಮತ್ತೆ ಹೆಂಗ್ ಕೇಳಲಿಕ್ಕೆ ಹೇಳಿ ಜಗಳ ಮಾಡ್ಕೊಂಡಂಗಿಲ್ಲ. ಸಮಾಧಾನದಿಂದ ವಿಚಾರ ಮಾಡಿ ನಾನು ನೀವು ಕೆಲಸವನ್ನ ಮಾಡ್ಬೇಕಾಗ್ತೈತಿ. ಸೊ ಇಷ್ಟೆಲ್ಲೂ ನೀವು ಫೇಸ್ ಮಾಡ್ಬೇಕ್ರಿ. ಎಲ್ಲಿ ವರ್ಕಿಂಗ್ ಪ್ಲೇಸ್ ಒಳಗೆ ನೀವೆಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಇವೆಲ್ಲ ಪ್ರಾಬ್ಲಮ್ಸ್ ಬಂದೇ ಬರ್ತಾವ. ಇವೆಲ್ಲಾ ಸ್ಕಿಲ್ಸ್ ನೀವು ಅಳವಡಿಕೆ ಮಾಡ್ಕೋಬೇಕಾಗ್ತೈತಿ. ನೆಕ್ಸ್ಟ್ ನೋಡ್ರಿ, ಕಾನ್ಫ್ಲಿಕ್ಟ್ಸ್ ಆರ್ ನ್ಯಾಚುರಲ್ ಇನ್ ವರ್ಕ್ ಪ್ಲೇಸ್ ಡ್ಯೂ ಟು ಡಿಫರೆನ್ಸಸ್ ಇನ್ ಒಪಿನಿಯನ್ಸ್ ಅಂಡ್ ಪರ್ಸನಾಲಿಟೀಸ್. ಸೊ ಪ್ರತಿಯೊಬ್ಬ ವ್ಯಕ್ತಿಗಳ ತಮ್ಮ ಒಪಿನಿಯನ್ಸ್, ತಮ್ಮ ವಿಚಾರಗಳು ಅವ್ ಹೆಂಗಿರ್ತಾವ ಅಂತಂದ್ರೆ ಬೇರೆ ಇರ್ತಾವ್ರಿ, ಡಿಫ್ರೆನ್ಸ್ ಇರ್ತಾವ. ಓಕೆ, ಸೊ ಇದರಿಂದ ಏನಪ್ಪಾ ಅಂತಂದ್ರೆ ಕಲಹಗಳು ಆಗೇ ಆಗ್ತಾವ, ಮನಸ್ಸ ಒಬ್ರಿಗೊಬ್ರು ಪರಸ್ಪರ ಮನಸ್ಸುಗಳನ್ನ ನೋಯ್ತಾವ. ಸೊ ಅಂತ ಟೈಮ್ದಾಗ ಬಹಳಷ್ಟು ವಿಚಾರ ಮಾಡಿ ನಾವ್ ಏನ್ ಮಾಡ್ಬೇಕು, ಮುಂದುವರಿಬೇಕು. ಇಮೋಷನಲ್ ಇಂಟೆಲಿಜೆಂಟ್ ಇಂಡಿವಿಜುವಲ್ಸ್ ಅವ್ರು ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ ಸ್ಟೇ ನ್ಯೂಟ್ರಲ್ ಡ್ಯೂರಿಂಗ್ ಡಿಸ್ಪ್ಯೂಟ್ಸ್. ಸೊ ಏನಾದ್ರೂ ಒಂದು ತೊಂದ್ರೆ ಗದ್ದಲ ಏನೇ ಬೇಕಾದಾಗ್ಲಿ ಅವಾಗ ಹೆಂಗಿರ್ತಾರ ಅವರು ಬಹಳ ನ್ಯಾಚುರಲ್ ಇರ್ತಾರ, ನ್ಯೂಟ್ರಲ್ ಇರ್ತಾರ. ನ್ಯೂಟ್ರಲ್ ಅಂದ್ರೆ ಏನು, ಮಧ್ಯಸ್ಥಿ, ನಡಕ್ ಕರೆಕ್ಟು ಅಲ್ಲ ತಪ್ಪು ಅಲ್ಲ ಅನ್ನೋದ್ ರೀತಿಯಿಂದ ಅವ್ರು ಇರ್ತಾರ. ಇನ್ ನೆಕ್ಸ್ಟ್ ನೋಡ್ರಿ, ಲಿಸನ್ ಟು ಬೋತ್ ಸೈಡ್ಸ್. ಎರಡೂ ಕಡೆಯಿಂದ ಕೇಳುವಂತದ್ದು. ಅಕಸ್ಮಾತ್ ಒಂದ್ ಇಬ್ರು ಮೂರು ಜನಕ್ ನಡಕ್ ಅಥವಾ ಎರಡ್ ಟೀಮ್ ನಡಕ್ ಏನಾರ ಜಗಳ ನಡಕಂದ್ರ ನೀವು ನಡಕ್ ಹೋಗಿ ಮಧ್ಯಸ್ಥಿಕೆ ವಹಿಸಿ ಎರಡೂ ಕಡೆದು ಕೇಳಿ ಯಾರ್ ತಪ್ಪು ಯಾರ್ ಸಹಿ ಅನ್ನೋದ್ರ ಬಗ್ಗೆ ಹೇಳ್ಬೇಕು. ಸೊ ನೋಡ್ರಿ, ಫೈಂಡ್ ಬ್ಯಾಲೆನ್ಸ್ ಸೊಲ್ಯೂಷನ್ ಅಂದ್ರೆ ಅದ ಎರಡು ಏನೋ ಟೀಮ್ ನಡಕ ಅಥವಾ ಇಬ್ರು ಮಂದಿ ನಡಕ್ ಏನೋ ಪ್ರಾಬ್ಲಮ್ ಆಗಿತ್ತಪ್ಪ ಅಂತಂದ್ರ ಅದನ್ನ ಮುಗ್ಸ ನೋಡ್ಬೇಕು ಹೊರತಾಗಿ ಚಿಗಿಸ್ಬಾರ್ದ್ರಿ. ಇವ್ರಿಬ್ರು ಮಂದಿ ಜಗಳ ಮಾಡಕಾದ್ರ ನನಗ್ ಖುಷಿ ಐತ್ ಗಪ್, ನನಗ ಲಾಭ ಆಗ್ತೈತಿ ಅಂತ ಹೇಳಿ ಮಾಡಬಾರ್ದು. ಸೊ ಸೊಲ್ಯೂಷನ್ಸ್ ಅವ್ರಿಗೆ ಕರೆಕ್ಟ್ ಆಗಿ ಕೊಡ್ಬೇಕಾದ್ರೆ ಬ್ಯಾಲೆನ್ಸ್, ಒಬ್ಬರಿಗೆ ಹೆಚ್ಚಿಗೆ ಒಬ್ಬರಿಗೆ ಕಮ್ಮಿ ಮಾಡಕ್ ಬರಂಗಿಲ್ಲ. ಅವಾಯ್ಡ್ ಬ್ಲೇಮಿಂಗ್ ಅದರ್ಸ್. ಸೊ ಒಂದು ಜಗಳದೊಳಗ ಏನೋ ಒಂದು ಜಗಳ ಆಗಿದೆ ಅನ್ಕೋರಿ, ಅವಾಗ ನೀವು ಬೇರೆದವರನ್ನ ಏನಪ್ಪಾ ಅಂತಂದ್ರೆ ಬ್ಲೇಮ್, ಇವನ್ ಸಂಬಂಧ ಆಯ್ತು ನಿನ್ ಸಂಬಂಧ ಆಯ್ತು ಅಂತ ಹೇಳಿ ಅನ್ನೋದು ತಪ್ಪಾಗ್ತೈತಿ. ಇನ್ನ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಇಂಪಾರ್ಟೆನ್ಸ್ ಆಫ್ ಇಮೋಷನಲ್ ಇಂಟೆಲಿಜೆನ್ಸ್ ಇನ್ ವರ್ಕ್ ಪ್ಲೇಸ್. ಸೊ ಇದು ಕ್ವಶನ್ಸ್ ಬಹಳ ಸತಿ ಕೇಳಿದಾರ. ಸೇಮ್ ನಿಮ್ ಹೋದ್ ಸೆಮಿಗ್ ಬಂದಂತ ಕ್ವಶನ್ಸ್ ಗಳು ರಿಪೀಟ್ ಆಗ್ತಿರ್ತಾವ, ಜಸ್ಟ್ ಟಾಪಿಕ್ ಅಷ್ಟು ಚೇಂಜ್. ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಇತ್ತಂದ್ರ ಇಲ್ಲಿ ಇಮೋಷನಲ್ ಇಂಟೆಲಿಜೆನ್ಸ್ ಸಿಕ್ಕಿರ್ತಾರ. ಸೊ ಈ ರೀತಿ ಬಹಳ ಚೇಂಜಸ್ ಬರಂಗಿಲ್ಲ. ಸೊ ಇನ್ನ ಮೊದಲೇ ಪಾಯಿಂಟ್ ನೋಡ್ರಿ, ಇಂಪ್ರೂವ್ಸ್ ಟೀಮ್ ವರ್ಕ್. ಈ ಪಾಯಿಂಟ್ಸ್ ಇಂಪಾರ್ಟೆನ್ಸ್ ಆಫ್ ಇಮೋಷನಲ್ ಇಂಟೆಲಿಜೆನ್ಸ್ ಏನ್ ಅದಾವಲ್ಲ ಇವ್ನು ಬಹಳ ಶಾರ್ಟ್ ಆಗಿ ಕೊಟ್ಟೇನಿ. ನೀವು ಅದ್ ಏನ್ ಮಾಡ್ರಿ, ಸ್ವಲ್ಪ ಲೆಂದಿ ಆಗಿ ಬರ್ಕೋರಿ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಪಾಯಿಂಟ್ಸ್ ರಿಪೀಟ್ ಆಗ್ತಾವ. ನಾನು ಏನ್ ಮಾಡೀನಿ, ಬಹಳ ನಾನು ಶಾರ್ಟ್ ಒಳಗ ಕೊಟ್ಟಿದ್ದೀನಿ, ಶಾರ್ಟ್ ಒಳಗೆ ಇನ್ಫಾರ್ಮೇಶನ್ ಕೊಟ್ಟೇನಿ. ನಿಮ್ ಇಲ್ಲಿವರೆಗೂ ಸಾಫ್ಟ್ ಸ್ಕಿಲ್ ಏನ್ ಕಳ್ತಿರಲ್ಲ ಅದೇ ರೀತಿ ಸೇಮ್ ಪಾಯಿಂಟ್ಸ್ ಗಳು ಬರ್ತಾವ ಇಲ್ಲಿ. ಸೊ ನೋಡ್ರಿ, ಟೀಮ್ ವರ್ಕ್ ಬಗ್ಗೆ ಹೇಳ್ತಾರೆ. ಇಂಪ್ರೂವ್ಸ್ ಅಂದ್ರೆ ಏನು, ಒಂದು ಟೀಮ್ ವರ್ಕ್ ಅನ್ನ ಏನ್ ಮಾಡ್ತೈತೆ ಅಂದ್ರೆ ಎತ್ತಿ ಹಿಡಿತೈತೆ, ಅದು ಇಂಪ್ರೂವ್ ಮಾಡ್ತೈತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಮೊದಲೇ ಪಾಯಿಂಟ್ ನೋಡ್ರಿ, ಇಮೋಷನಲ್ ಇಂಟೆಲಿಜೆನ್ಸ್ ಎಂಪ್ಲಾಯೀಸ್ ಕೋಆಪರೇಟ್ ಬೆಟರ್, ರೆಸ್ಪೆಕ್ಟ್ ಅದರ್ಸ್ ಫೀಲಿಂಗ್ಸ್ ಅಂಡ್ ವರ್ಕ್ ಹಾರ್ಮೋನಿಯಸ್ಲಿ. ಸೊ ಯಾವ ಒಬ್ಬ ವ್ಯಕ್ತಿ ಈ ಇಮೋಷನಲ್ ಇಂಟೆಲಿಜೆಂಟ್ ಆಗಿ ಇರ್ತಾನೋ, ಭಾವನಾತ್ಮಕವಾಗಿ ಏನಪ್ಪಾ ಅಂತಂದ್ರ ಬುದ್ಧಿವಂತ ಇರ್ತಾನಲ್ಲ, ಅವ್ ಹೆಂಗಿರ್ತಾನಪ್ಪ ಅಂತಂದ್ರ ಬೇರೆದವರ ಒಂದು ಕಷ್ಟಗಳಿಗೆ, ಬೇರೆದವರ ಒಂದು ಫೀಲಿಂಗ್ಸ್ ಗಳಿಗೆ, ಮತ್ತೆ ಬೇರೆದವರಿಗೆ ಏನಪ್ಪಾ ಅಂತಂದ್ರ ಅವರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಎಲ್ಲವನ್ನೂ ಮಾಡ್ತಿರ್ತಾನವ. ಸೊ ಅಲ್ಲಿ ಇಂಥ ವ್ಯಕ್ತಿಗಳಿದ್ದಾಗ ಏನಾಗತ್ತಪ್ಪ ಅಂತಂದ್ರ ಕೆಲಸ ಮಾಡುವಂತ ಕ್ಷೇತ್ರದೊಳಗ ಅಗದಿ ಸೌಹಾರ್ದತೆಯಿಂದ ಅವ್ರು ಬಾಳ್ಬೋದು, ಖುಷಿಯಿಂದ ಬಾಳ್ಬೋದು. ಒಬ್ರಿಗೊಬ್ರು ಪರಸ್ಪರ ಏನೋ ದುಃಖ ಇಲ್ದ, ಖೇದ ಇಲ್ದ ತಮ್ಮ ಒಂದು ಕೆಲಸವನ್ನ ಮಾಡ್ಬೋದು. ಇನ್ನ ಸೆಕೆಂಡ್ ನೋಡ್ರಿ, ರಿಡ್ಯೂಸಸ್ ಕಾನ್ಫ್ಲಿಕ್ಟ್ಸ್. ಸೊ ಯಾವುದೇ ರೀತಿಯ ಜಗಳಗಳು. ಓಕೆ, ಬೈ ಮ್ಯಾನೇಜಿಂಗ್ ಇಮೋಷನ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅದರ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂಡ್ ಡಿಸ್ಪ್ಯೂಟ್ಸ್ ಡಿಕ್ರೀಸ್. ಸೊ ಬೇರೆದವರ ಒಂದು ಇಮೋಷನ್ಸ್ ಭಾವನೆಗಳನ್ನ ತಿಳ್ಕೊಳ್ಳೋದ್ರಿಂದ, ಆಮೇಲೆ ಬೇರೆದವರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳು ದೂರ ಆಗ್ತಾವ. ನಿಮ್ಮ ನಡಕ ಏನೋ ಒಂದು ಪರಸ್ಪರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮನಸ್ಸಿದ್ರು ಕೂಡ ಅವೆಲ್ಲ ಕ್ಲಿಯರ್ ಆಗಿ ಹೋಗ್ತಾವ ಅಂತ ಹೇಳಿ ಎರಡನೇ ಪಾಯಿಂಟ್. ಮೂರನೇದು ಎನ್ಹಾನ್ಸಸ್ ಲೀಡರ್ಶಿಪ್. ನೀವು ಇಮೋಷನಲ್ ಇಂಟೆಲಿಜೆಂಟ್ ಇದ್ರಿ, ಇಮೋಷನಲ್ ಇಂಟೆಲಿಜೆಂಟ್ ಇದ್ರೆ ನೀವು ಹೆಂಗಿರ್ತೀರಿ, ನೀವು ಲೀಡರ್ಸ್ ಆಗ್ತೀರಿ. ಎಂತ ಲೀಡರ್ಸ್, ವಿತ್ ಹೈ ಇಐ ಇನ್ಸ್ಪೈರ್, ಮೋಟಿವೇಟ್ ಅಂಡ್ ಮ್ಯಾನೇಜ್ ಟೀಮ್ಸ್ ಇಫೆಕ್ಟಿವ್ಲಿ. ನಿಮ್ ಕಡೆ ಇಮೋಷನಲ್ ಇಂಟೆಲಿಜೆಂಟ್ ನೀವು ಇದ್ರಿ ಅಂತ ಹೇಳಿದ್ರೆ, ಎಲ್ಲರನ್ನು ಮ್ಯಾನೇಜ್ ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇತ್ತಪ್ಪ ಅಂತಂದ್ರ ಪ್ರೊಡಕ್ಟಿವಿಟಿ ಹೆಚ್ಚಾಗ್ತೈತಿ. ಮ್ಯಾನೇಜ್ಮೆಂಟ್ ಟೀಮ್ ಮ್ಯಾನೇಜ್ಮೆಂಟ್ ಏನಾಗ್ತಾವಲ್ಲ, ಟೀಮ್ಸ್ ಗಳು ಇರ್ತಾವಲ್ರಿ, ಅವಾಗ್ರಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾವ ಅಂತ ಹೇಳಿ ನಾವು ನೋಡ್ಬೋದು. ಇನ್ನ ಫೋರ್ತ್ ಪಾಯಿಂಟ್ ನೋಡ್ರಿ, ಪ್ರಮೋಟ್ಸ್ ಪಾಸಿಟಿವ್ ವರ್ಕ್ ಕಲ್ಚರ್ ಅಂತ ಹೇಳಿ. ಇಐ ಕ್ರಿಯೇಟ್ ಸಪೋರ್ಟಿವ್, ರೆಸ್ಪೆಕ್ಟ್ಫುಲ್ ಅಂಡ್ ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟ್. ಸೊ ಇಐ ಅದು ಏನ್ ಕ್ರಿಯೇಟ್ ಮಾಡ್ತೇವೆ ಅಂದ್ರೆ ಸಪೋರ್ಟ್ ಮಾಡುವಂತದ್ದು, ಎಲ್ಲರಿಗೂ ಸಪೋರ್ಟ್ ಮಾಡೋದು, ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಅನ್ನ ಕೊಡೋದು, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸ್ಟ್ರೆಸ್ ಫ್ರೀ, ಏನೋ ತ್ರಾಸ ಇಲ್ಲದಂತ ಒಂದು ಎನ್ವಿರಾನ್ಮೆಂಟ್, ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡುವಂತದ್ದು ಯಾವ್ದು ಮಾಡ್ತೈತ್ರಿ, ಈ ಇಐ ಮಾಡ್ತೈತಿ. ಇಐ ಅಂದ್ರ ಇಮೋಷನಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ನೋಡಿ, ಫಿಫ್ತ್ ಪಾಯಿಂಟ್,
Emotionally balanced employees focus better and perform efficiently. So increase productivity ಅಂದ್ರೆ ಏನು, ನಿಮ್ಮ ಒಂದು ಉತ್ಪನ್ನ ಹೆಚ್ಚಾಗ್ತೈತಿ, ಪ್ರೊಡಕ್ಟಿವಿಟಿ ಹೆಚ್ಚಾಗ್ತೈತಿ ಅಂತ ಹೇಳಿ ನಾವು ನೋಡ್ಬೋದು. ಸೊ ನೋಡ್ರಿ, ಇಮೋಷನಲಿ ಬ್ಯಾಲೆನ್ಸ್ಡ್ ಆಗಿದ್ದಪ್ಪ ಅಂತಂದ್ರೆ ಎಂಪ್ಲಾಯೀಸ್ ಗಳು ಏನ್ ಮಾಡ್ತಾರ, ಬಹಳಷ್ಟು ಫೋಕಸ್ ಆಗಿರುತ್ತೆ ತಮ್ಮ ಒಂದು ಕೆಲಸದ ಮೇಲೆ. ಅವ್ರು ಬಹಳಷ್ಟು ನಿಗಾ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರ, ಅಗದಿ ಖುಷಿಯಿಂದ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರು. ಸೊ ಎಲ್ಲರೂ ಇಮೋಷನಲ್ ಇಂಟೆಲಿಜೆಂಟ್ ಇದ್ರಪ್ಪ ಅಂತಂದ್ರೆ ಅಲ್ಲಿ ಏನಾಗ್ತೈತ್ರಿ, ಪ್ರೊಡಕ್ಟಿವಿಟಿ ಹೆಚ್ಚಾಗ್ತೈತಿ, ಏಳಿಗೆ ಹೆಚ್ಚಾಗ್ತೈತಿ, ಕಂಪನಿ ಬಹಳಷ್ಟು ಜಲ್ದಿ ಏನಪ್ಪಾ ಅಂತಂದ್ರೆ ಬೆಳಿತೈತಿ ಅಂತ ಹೇಳಿ ನಾವು ನೋಡ್ಬೋದು. ಇನ್ನ ಕನ್ಕ್ಲೂಷನ್ ಪಾರ್ಟ್ ಇಲ್ಲಿವರೆಗೂ ಹೇಳಿದ್ ನಿಮ್ಗೆ ಅರ್ಥ ಆಗಿತ್ತು ಅಂದ್ರೆ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್. ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ನೇಮ್ ನಿಮ್ಗೆ ಗೊತ್ತೈತ್ರಿ. ಯೂಟ್ಯೂಬ್ ಒಳಗೆ ಅಜಿತ್ ಕರಿಗಾರ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಟಾಪಿಕ್ಸ್ ಗಳು ಸಿಗ್ತಾವ. ಸೊ ಫೈನಲ್ ಪಾಯಿಂಟ್ ನೋಡ್ರಿ, ಕನ್ಕ್ಲೂಷನ್. Emotional intelligence is essential for professional success and organizational growth. So emotional intelligence ನಮ್ಗೆ ಎದಕ್ಕೆ ಬೇಕಾಗೈತಪ್ಪ ಅಂತಂದ್ರ ಈಸ್ ಎಸೆನ್ಷಿಯಲ್ ಫಾರ್ ಪ್ರೊಫೆಷನಲ್ ಸಕ್ಸೆಸ್. ಪ್ರೊಫೆಷನಲ್ ಆಗಿ ಕೆಲಸದ ಕ್ಷೇತ್ರದೊಳಗ ನಮ್ಗೆ ಸಕ್ಸಸ್ಫುಲ್ ಆಗಿ ಇರಬೇಕಪ್ಪ ಅಂತಂದ್ರೆ ನಾವ್ ಹೆಂಗಿರ್ಬೇಕ್ರಿ, ಒಂದು ಸಂಸ್ಥೆ ಬೆಳಿಬೇಕಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಹೊಂದ್ಕೊಂಡಿರ್ಬೇಕು, ಭಾವನಾತ್ಮಕ ಬುದ್ಧಿವಂತಿಕೆ ಇಟ್ಕೊಂಡಿರ್ಬೇಕಾದೈತಿ. ನೆಕ್ಸ್ಟ್ ನೋಡ್ರಿ, ಇಟ್ ಇನೇಬಲ್ಸ್ ಎಂಪ್ಲಾಯೀಸ್ ಟು ಅಂಡರ್ಸ್ಟ್ಯಾಂಡ್ ದಮ್ಸೆಲ್ಸ್ ಅಂಡ್ ಅದರ್ಸ್, ಮ್ಯಾನೇಜ್ ಸ್ಟ್ರೆಸ್, ಕಮ್ಯುನಿಕೇಟ್ ಇಫೆಕ್ಟಿವ್ಲಿ ಅಂಡ್ ರೆಸಾಲ್ವ್ ಕಾನ್ಫ್ಲಿಕ್ಟ್ಸ್ ಪೀಸ್ಫುಲಿ. ಸೊ ಈಗ ಹೇಳಿದಂತ ಪಾಯಿಂಟ್ಸ್ ಗಳು ಮತ್ತೆ ರಿಪೀಟ್ ಆಗಿದಾವ. ಅವು ಏನಪ್ಪಾ ಅಂತಂದ್ರೆ ನಿಮ್ಮ ಎಂಪ್ಲಾಯಿಗಳನ್ನ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ನಿಮ್ಮ ಒಂದು ಸ್ಟ್ರೆಸ್ ಅನ್ನ ಕಂಟ್ರೋಲ್ ಆಗಿ ಇಟ್ಕೋದು, ಅದನ್ನ ಹೆಂಗ ಮ್ಯಾನೇಜ್ ಮಾಡೋದು ನಿಮ್ ಕಡೆ ಇರ್ತೈತಿ. ಕಮ್ಯುನಿಕೇಟ್ ಇಫೆಕ್ಟಿವ್ಲಿ, ಬೇರೆಯವ್ರ ಜೊತೆ ಬಹಳ ಒಳ್ಳೆ ರೀತಿಯಿಂದ ನಡ್ಕೊಂತ ಹೋಗ್ಬೇಕಾಗ್ತೈತಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಏನಾದ್ರು ಕಾನ್ಫ್ಲಿಕ್ಟ್ಸ್ ಗಳಾಗಿದ್ದು, ಏನಾದ್ರು ತೊಂದರೆಗಳಾಗಿದ್ವು, ವಿವಾದಗಳಾಗಿದ್ವು, ಮತ್ತೇನೋ ಮಾತಿನ ಚಕಮಕಿ ನಡೆದಿರ್ತೈತಿ. ಸೊ ಅಂತ ಒಂದು ಟೈಮ್ ಒಳಗೆ ಅದನ್ನ ರಿಸಾಲ್ವ್ ಮಾಡ್ಕೋಬೇಕು, ಕುಂತ ಅದನ್ನ ಮುಗಿಸ್ಕೋಬೇಕು. ಅಲ್ಲಿವರೆಗೂ ನೀವು ಶಾಂತಿ ಇರಕ್ ಸಾಧ್ಯ ಇಲ್ಲ. ಸೊ ಪೀಸ್ಫುಲಿ ಅವನ್ನೆಲ್ಲ ಮುಗಿಸ್ಕೋಬೇಕು ಅಂತ ಹೇಳಿ ಹೇಳ್ತಾರ. ಎಂಪ್ಲಾಯೀಸ್ ವಿತ್ ಹೈ EI maintain healthy relationships, demonstrate strong leadership qualities and contribute positively to workplace. So emotional intelligent ವ್ಯಕ್ತಿಗಳು ಯಾರು ಇರ್ತಾರಲ್ಲ ಅವ್ರು ಏನ್ ತೋರಿಸ್ಕೊಡ್ತಾರ ಅಂದ್ರೆ, ಡೆಮಾನ್ಸ್ಟ್ರೇಟ್ ಏನ್ ಮಾಡ್ತಾರ ಅಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್. ಸೊ ಒಬ್ಬ ಲೀಡರ್ ಆಗಿದಾಗ ಹೆಂಗಿರ್ಬೇಕು ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಕಾಂಟ್ರಿಬ್ಯೂಟ್ ಪಾಸಿಟಿವ್ಲಿ ಟು ವರ್ಕ್ ಪ್ಲೇಸ್ ಹಾರ್ಮನಿ. ಸೊ ಇವತ್ತು ಒಂದು ಪಾಸಿಟಿವಿಟಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಎಲ್ಲಿ ಅವರು ತಮ್ಮ ಒಂದು ಕೆಲಸದ ಕ್ಷೇತ್ರದಲ್ಲಿ, ತಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಅಗದಿ ಪಾಸಿಟಿವ್ ಆಗಿರುವಂತಹ ವ್ಯಕ್ತಿಗಳಾಗಿರ್ತಾರ. So next point ನೋಡ್ರಿ, therefore emotional intelligence is not just an additional skill but a vital component of modern workplace competence. ಸೊ ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದು ಬರೀ ಏನಪ್ಪಾ ಅಂತ ಒಂದು ಅಡಿಷನಲ್ ಸ್ಕಿಲ್ ಅಷ್ಟೇ ಅಲ್ಲ, ಅದರ ಬಹಳಷ್ಟು ಮಹತ್ವಕಾರಿ ವೈಟಲ್ ಕಾಂಪೋನೆಂಟ್ ಆಫ್ ಮಾಡರ್ನ್ ವರ್ಕ್ ಪ್ಲೇಸ್. ಸೊ ಈಗಿನ ಸದ್ಯ ಪರಿಸ್ಥಿತಿ ಒಳಗ ನಮ್ಗೆ ಇಮೋಷನಲ್ ಇಂಟೆಲಿಜೆಂಟ್ ವ್ಯಕ್ತಿಗಳು ಬೇಕಾಗಿದಾರ. ಯಾಕಂದ್ರೆ ಎಲ್ಲಾನು ಮ್ಯಾನೇಜ್ ಮಾಡುವಂತ ವ್ಯಕ್ತಿಗಳು ಬೇಕು, ಹೊರತಾಗಿ ಒಬ್ಬ ಒಳ್ಳೆಯ ಕೆಲಸಗಾರ ದುಃಖದೊಳಗಿದ್ದ ಇಮೋಷನಲಿ ಕಂಟ್ರೋಲ್ ಮಾಡಕ್ ಬರ್ತಿರ್ಲಿಲ್ಲಪ್ಪ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್. ಯಾಕಂದ್ರೆ ಒಬ್ಬ ಕೆಲಸ ಮಾಡ್ಕೊಂಡ್ ಬಿಡ್ತಾನ, ಇನ್ನು ಉಳಿದವ್ರ ಬಗ್ಗೆ ಅವಂಗ ಸೇಮ್ ಫೀಲಿಂಗ್ಸ್ ಇದ್ದಿರ್ಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ಪ್ರಾಬ್ಲಮ್ಸ್ ನ ಉಂಟು ಮಾಡುವಂತ ಚಾನ್ಸಸ್ ಇರ್ತಾವ. ಅದರಿಂದ ಕಂಪನಿ ಗ್ರೋತ್ ಆಗಂಗಿಲ್ಲ. ಸೊ ಎಲ್ಲರೂ ಏನಪ್ಪಾ ಅಂತಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನ ನಾವು ಹೆಚ್ಚಿಗೆ ಮಾಡ್ಕೋಬೇಕಾಗ್ತೈತಿ. ನಮ್ಮ ಒಂದು ಭಾವನಾತ್ಮಕ ಬುದ್ಧಿವಂತಿಕೆಯನ್ನ ನಾವ್ ಏನ್ ಮಾಡ್ಬೇಕ್ರಿ, ಹೆಚ್ಚಿಗೆ ಮಾಡ್ಕೋಬೇಕಾಗೈತಿ. ಬೇರೆದವ್ರನ್ನ ಅರ್ಥ ಮಾಡ್ಕೋಬೇಕಾಗ್ತೈತಿ. ಅರ್ಥ ಮಾಡ್ಕೊಂಡು ಬಿಡೋದಷ್ಟೇ ಅಲ್ಲ, ಅವರ ಒಂದು ಕಷ್ಟಗಳಿಗೆ ಸ್ಪಂದನೆ ಕೊಡುವುದು, ನಮ್ಮ ಒಂದು ಕೆಲಸಗಳಿಗೆ ನಾವು ಅರ್ಥ ಮಾಡ್ಕೊಂಡು ಹೆಂಗ್ ಹೆಚ್ಚಿಗೆ ಮಾಡ್ಬೇಕಾಗ್ತದೆ ಎಲ್ಲಾನು ಒಂದು ವಿಚಾರಗಳನ್ನ ಮಾಡ್ಕೊಂಡ ಇರ್ಬೇಕಾಗೈತಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾ ಹೇಳಿದ್ ನಿಮ್ಗೆ ತಿಳಿತು. ಶೇರ್ ಮಾಡ್ರಿ ಡಿಯರ್ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಜೊತೆಗೆ. ಎಕ್ಸಾಮ್ ಒಳಗೆ ಬರೀ ನೀವು ಅಷ್ಟು ನೋಡಕ್ ಹೋಗ್ಬೇಡ್ರಿ, ಹಂಗ ಲೈಕ್ ಕೊಡೋದ್ರ ಮರ್ಯಾಕ್ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಈ ವಿಡಿಯೋ ಹೆಂಗ್ ಅನ್ಸ್ತೇಳಿ. Yes, my dear students, see you all in the next video. Thank you very much.